ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಕೊನೆಗೂ ಬೆಂಗಳೂರಿಗೆ ಬರಲು ವಿಮಾನ ಟಿಕೆಟ್ ಬುಕ್ ಮಾಡಿದ ಸಂಸದ ಪ್ರಜ್ವಲ್ ರೇವಣ್ಣ. ಸಂಸದ ಪ್ರಜ್ವಲ್ ನಿವಾಸದಿಂದ ಹಾಸಿಗೆ ಹೊದಿಕೆ ಕೊಂಡೊಯ್ದ ಎಸ್ಐಟಿ. ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ ಹಂಚಿಕೆ ಪ್ರಕರಣ ಸಂಬಂಧ ಹಾಸನ ಜಿಲ್ಲೆಯ ಇಬ್ಬರನ್ನ ಬಂಧಿಸಿದ ಎಸ್ಐಟಿ. ತಪಾಸಣೆ ವೇಳೆ ಕಾನೂನು ಪಾಲಿಸದ ಶಾಲಾ ವಾಹನ, ಆಟೋ, ಕಾರುಗಳ ಮೇಲೆ ಕ್ರಮ. ಆರ್ಟಿಒ ಅಧಿಕಾರಿ ಮಲ್ಲೇಶ್, ಶಾಲೆಗಳ ಮಾಲೀಕರಿಗೆ ಖಡಕ್ ಎಚ್ಚರಿಕೆ. ಗರ್ಭಕೋರಳ ಕ್ಯಾನ್ಸರ್ ಬಗ್ಗೆ ಮೇ 31ರಂದು ಜಾಥಾ ಮತ್ತು ಕಾರ್ಯಾಗಾರ. ಡಾಕ್ಟರ್ ಬಿಕೆ ಸೌಮ್ಯಮಣಿ ಹೇಳಿಕೆ. ಮತ್ತು ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಲು ಹಕ್ಕೊತ್ತಾಯಕ್ಕೆ ಬೆಂಬಲ ನೀಡುವಂತೆ ಹಿರಿಯ ಸಾಹಿತಿ ಹಾಗೂ ವಕೀಲೆ ಬಾನು ಮುಷ್ತಾಕ್ ಮನವಿ. ವಾರ್ತೆಗಳ ವಿವರ. ಪೆನ್ಡ್ರೈವ್ ಪ್ರಕರಣದ ಆರೋಪಿ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಕೊನೆಗೂ ಬೆಂಗಳೂರಿಗೆ ವಾಪಸ್ ಆಗಲು ನಿರ್ಧರಿಸಿದ್ದಾರೆ. ಇದಕ್ಕೆ ಪೂರಕವಂತೆ ಜರ್ಮನಿಯಿಂದ ಬೆಂಗಳೂರಿಗೆ ವಿಮಾನ ಟಿಕೆಟ್ ಬುಕ್ ಮಾಡಿದ್ದಾರೆ. ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಕೊನೆಗೂ ಬೆಂಗಳೂರಿಗೆ ವಾಪಸ್ ಆಗುತ್ತಿದ್ದಾರೆ. ಜರ್ಮನಿಯಿಂದ ಬೆಂಗಳೂರಿಗೆ ಬರಲು ವಿಮಾನ ಟಿಕೆಟ್ ಬುಕ್ ಮಾಡಿದ್ದಾರೆ. ಲುಫ್ತಾನ್ಸಾ ಏರ್ಲೈನ್ಸ್ನಲ್ಲಿ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಬುಕ್ ಮಾಡಿಕೊಂಡಿರುವ ಪ್ರಜ್ವಲ್ ರೇವಣ್ಣ ಮೇ 31ರಂದು ಜರ್ಮನಿಯ ಮ್ಯೂನಿಚ್ನಿಂದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಲಿದ್ದಾರೆ. ಮೇ 31ರ ಬೆಳಿಗ್ಗೆ 10:30ಕ್ಕೆ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗುವೆ ಎಂದು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಅದರಂತೆ ಮೇ 31ರಂದು ಬೆಂಗಳೂರಿಗೆ ಬಂದಿಳಿಯಲಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ವಿಮಾನ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಮೇ 30ರ ಮಧ್ಯರಾತ್ರಿ 12:30ಕ್ಕೆ ಬಂದಿಳಿಯಲಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯುತ್ತಿದ್ದಂತೆಯೇ ಎಸ್ಐಟಿ ಅಧಿಕಾರಿಗಳು ಬಂಧಿಸುವ ಎಲ್ಲ ಸಾಧ್ಯತೆಗಳಿವೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಯಿಂದ ಬೆಂಗಳೂರಿಗೆ ಬರಲು 2 ಬಾರಿ ವಿಮಾನ ಟಿಕೆಟ್ ಬುಕ್ ಮಾಡಿದ್ದರು. ಆದರೆ ಕೊನೆ ಕ್ಷಣದಲ್ಲಿ ವಿಮಾನ ಹೊರಡುವ ಸ್ವಲ್ಪ ಸಮಯದ ಮೊದಲೇ ಟಿಕೆಟ್ ರದ್ದು. ಮೇ 31ರಂದು ಎಸ್ಐಟಿ ವಿಚಾರಣೆಗೆ ಹಾಜರಾಗುವುದಾಗಿ ಪ್ರಜ್ವಲ್ ಹೇಳಿದ್ದಾರೆ. ಆದರೆ ವಿಚಾರಣೆಗೆ ಹಾಜರಾಗುವ ಮುಂಚೆಯೇ ವಶಕ್ಕೆ ಪಡೆಯಲು ಎಸ್ಐಟಿ ಮುಂದಾಗಿದೆ. ಇದಕ್ಕಾಗಿ ಎಸ್ಐಟಿ ಅಧಿಕಾರಿಗಳು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ನಿಗಾ ಇಟ್ಟಿದ್ದಾರೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿ ಮತ್ತು ಅರೆಸ್ಟ್ ವಾರೆಂಟ್ ಸಹ ಜಾರಿಯಾಗಿದೆ. ಹೀಗಾಗಿ ಯಾವ ವಿಮಾನದಲ್ಲಿ ಪ್ರಜ್ವಲ್ ಬರುತ್ತಾರೆ ಎಂದು ಎಸ್ಐಟಿ ಮಾಹಿತಿ ಪಡೆದುಕೊಂಡು ವಶಕ್ಕೆ ಪಡೆಯಲಿದೆ. ಅದಕ್ಕೂ ಮೊದಲು ಇಮಿಗ್ರೇಷನ್ ಅಧಿಕಾರಿಗಳು ಪ್ರಜ್ವಲ್ ವಶಕ್ಕೆ ಪಡೆಯಲಿದ್ದಾರೆ. ಬಳಿಕ ಎಸ್ಐಟಿಗೆ ಒಪ್ಪಿಸಲಿದ್ದಾರೆ. ಅದಾದ ಬಳಿಕ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆದುಕೊಂಡು ಮೊದಲಿಗೆ ಅವರಿಗೆ ಮೆಡಿಕಲ್ ಚೆಕಪ್ ಮಾಡಿಸಲಿದ್ದಾರೆ. ನಂತರ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದು ತಮ್ಮ ವಶಕ್ಕೆ ನೀಡುವಂತೆ ಕೋರ್ಟ್ಗೆ ಮನವಿ ಮಾಡಲಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಭಾಗಿಯಾಗಿರುವ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದೆಡೆ ತಾನು ಮೇ 31ರಂದು ಭಾರತಕ್ಕೆ ಬರುವುದನ್ನು ಪ್ರಜ್ವಲ್ ಖಚಿತಪಡಿಸಿದ್ರೆ, ಇನ್ನೊಂದೆಡೆ ಸಂಸದರ ಹಾಸನದ ನಿವಾಸದಲ್ಲಿ ವಿಶೇಷ ತನಿಖಾ ತಂಡ ಸಮಗ್ರ ತಪಾಸಣೆ ನಡೆಸಿದೆ. ಸತತ 10 ಗಂಟೆಗಳ ಕಾಲ ಎಸ್ಐಟಿ ಹಾಗೂ ಎಫ್ಎಸ್ಎಲ್ ತಂಡಗಳು ಹಾಸನ ಸಂಸದರ ಮನೆಯಲ್ಲಿ ಸಂಪೂರ್ಣ ತಪಾಸಣೆ ನಡೆಸಿದವು. ಹಾಸನ ನಗರದ ಆರ್ಸಿ ರಸ್ತೆಯಲ್ಲಿರುವ ಸಂಸದರ ನಿವಾಸದಲ್ಲಿ ಪರಿಶೀಲನೆ ಬೆಳಗಿನ ಜಾವ 4 ಗಂಟೆಗೆ ನಡೆದಿದ್ದು, ಪ್ರಜ್ವಲ್ ರೇವಣ್ಣ ಮಲಗುತ್ತಿದ್ದ ಕೊಠಡಿಯಲ್ಲಿದ್ದ ಹಾಸಿಗೆ, ದಿಂಬು, ಹೊದಿಕೆ ಹಾಗೂ ಇತರೆ ವಸ್ತುಗಳನ್ನು ಎಸ್ಐಟಿ ಕೊಂಡೊಯ್ದಿದೆ. ಹಾಸನ ಸಂಸದರು ತಮ್ಮ ಅಧಿಕೃತ ನಿವಾಸಕ್ಕೆ ಸಂತ್ರಸ್ತ ಮಹಿಳೆಯರನ್ನ ಕರೆಸಿಕೊಂಡು ಲೈಂಗಿಕವಾಗಿ ಬಳಸಿಕೊಂಡು ಅದನ್ನು ಸ್ವತಃ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ದರು ಎಂಬ ಆರೋಪ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಈ ಸಾಕ್ಷಿಗಳ ಸಂಗ್ರಹ ಮಹತ್ವ ಪಡೆದಿದೆ. ಈ ಹಾಸಿಗೆ, ಹೊದಿಕೆಗಳ ಮೇಲಿರಬಹುದಾದ ಡಿಎನ್ಎ ಸಾಕ್ಷಿಗಳ ಸಂಗ್ರಹ ಹಾಗೂ ಪರಿಶೀಲನೆಗೆ ಎಫ್ಎಸ್ಎಲ್ ಮುಂದಾಗಲಿದೆ. ಮೇ 31ಕ್ಕೆ ಪ್ರಜ್ವಲ್ ರೇವಣ್ಣ ಬರುವ ಹೇಳಿಕೆ ನೀಡಿದ ಬೆನ್ನಲ್ಲೇ ಪೂರಕ ಸಾಕ್ಷಿ ಕಲೆ ಹಾಕಲು ಮುಂದಾಗಿದೆ. ಹಾಸನದಲ್ಲಿರುವ ಸಂಸದರ ಮನೆಯಿಂದ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಬೆಂಗಳೂರಿಗೆ ಕೊಂಡೊಯ್ದಿದೆ. ಇದಕ್ಕಾಗಿ ನಿನ್ನೆ ಇಡೀ ತಪಾಸಣೆ ನಡೆಸಲು ಎಸ್ಐಟಿ ತಂಡ ಹಾಸನ ನಗರ ಠಾಣೆಯ ಪೊಲೀಸರ ಸಹಾಯ ಪಡೆಯಿತು. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ ಹಂಚಿಕೆ ಪ್ರಕರಣ ಸಂಬಂಧ ಹಾಸನ ಜಿಲ್ಲೆಯ ಇಬ್ಬರನ್ನ ವಿಶೇಷ ತನಿಖಾ ದಳದ ಅಧಿಕಾರಿಗಳು ಬಂಧಿಸಿದ್ದಾರೆ. ಬೇಲೂರು ತಾಲೂಕಿನ ನಲ್ಕಿ ಗ್ರಾಮದ ನವೀನ್ ಗೌಡ ಹಾಗೂ ಬಿಕ್ಕೋಡಿನ ಚೇತನ್ ಬಂಧಿತರಾಗಿದ್ದು, ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಲು ಬೆಂಗಳೂರಿಗೆ ಬಂದಿದ್ದಾಗ ಆರೋಪಿಗಳನ್ನು ಬಂಧಿಸಿದ ಎಸ್ಐಟಿ ತಂಡ ಹಾಸನಕ್ಕೆ ಅವರನ್ನ ಕರೆದೊಯ್ದು ವಿಚಾರಣೆ ಮುಂದುವರೆಸಿದೆ. ಪೆನ್ಡ್ರೈವ್ ಪ್ರಕರಣ ಬೆಳಕಿಗೆ ಬಂದ ದಿನದಿಂದಲೂ ಕೃತ್ಯದಲ್ಲಿ ನವೀನ್ ಗೌಡ ಹೆಸರು ಕೇಳಿ ಬಂದಿತ್ತು. ಆದರೆ ಪೊಲೀಸರ ಕೈ ಸಿಗದೆ ತಲೆಮರೆಸಿಕೊಂಡಿದ್ದ ಆರೋಪಿ ಬಂಧನ ಭೀತಿಯಿಂದ ಹಾಸನ ಜಿಲ್ಲಾ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನು ಕೋರಿ ಸಲ್ಲಿಸಿದ ಅರ್ಜಿ ತಿರಸ್ಕೃತಗೊಂಡಿತ್ತು. ಹೀಗಾಗಿ ಹೈಕೋರ್ಟ್ಗೆ ಜಾಮೀನು ಕೋರಿ ಆತ ಮೊರೆ ಹೋಗಲು ಮುಂದಾಗಿದ್ದ. ಈ ವಿಚಾರ ತಿಳಿದ ಎಸ್ಐಟಿ ಆರೋಪಿ ಪತ್ತೆಗೆ ಬಲೆ ಬೀಸಿತ್ತು. ಹೈಕೋರ್ಟ್ ಬಳಿ ನವೀನ್ ಗೌಡ ಹಾಗೂ ಆತನ ಸ್ನೇಹಿತನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಲೋಕಸಭಾ ಚುನಾವಣೆ ವೇಳೆ ಸಂಸದ ಪ್ರಜ್ವಲ್ ವಿರುದ್ಧ ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ ಹಂಚಿಕೆ ಮಾಡಲಾಗಿದೆ ಎಂದು ಹಾಸನ ಠಾಣೆಯಲ್ಲಿ ಸಂಸದರ ಚುನಾವಣಾ ಏಜೆಂಟ್ ಪೂರ್ಣಚಂದ್ರ ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿತ್ತು.
ಈ ಪ್ರಕರಣದಲ್ಲಿ ಹಾಸನದ ಬಿಜೆಪಿ ಕಾರ್ಯಕರ್ತರಾದ ಚೇತನ್, ನಿಖಿಲ್ ಹಾಗೂ ವಕೀಲ ದೇವರಾಜೇಗೌಡ ಸೇರಿ ಮೂವರನ್ನ ಎಸ್ಐಟಿ ಬಂಧಿಸಿತ್ತು. ಕೃತ್ಯ ಬೆಳಕಿಗೆ ಬಂದ ನಂತರ ತಲೆಮರೆಸಿಕೊಂಡಿದ್ದ ನವೀನ್ ಗೌಡ ಪತ್ತೆಗೆ ಅಧಿಕಾರಿಗಳು ತೀವ್ರ ಹುಡುಕಾಟ ನಡೆಸಿದ್ದರು. ಅಲ್ಲದೆ ನವೀನ್ ಗೌಡನಿಗೆ ರಾಜಕೀಯ ನಾಯಕರ ಬೆಂಬಲವಿರುವ ಕಾರಣಕ್ಕೆ ಆತನನ್ನ ಬಂಧಿಸುತ್ತಿಲ್ಲ ಎಂದು ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಟೀಕಿಸಿದ್ದರು. ಈಗ ಕೊನೆಗೂ ಎಸ್ಐಟಿ ಬಲೆಗೆ ಬಿದ್ದಿದ್ದಾರೆ. ಈಗಾಗಲೇ ಶಾಲೆಗಳು ಪ್ರಾರಂಭವಾಗಿದ್ದು, ಶಾಲಾ ವಾಹನಗಳ ಎಫ್ಸಿ, ಇನ್ಶೂರೆನ್ಸ್ ರಿನ್ಯೂವಲ್, ಟ್ಯಾಕ್ಸ್ ಹಾಗೂ ಕಾನೂನನ್ನ ಶಾಲೆಯ ಮಾಲೀಕರು ಮತ್ತು ವಾಹನಗಳ ಮಾಲೀಕರು ಪಾಲಿಸದಿದ್ದರೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದೆಂದು ಆರ್ಟಿಒ ಮಲ್ಲೇಶ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಕಚೇರಿಯಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ಜಿಲ್ಲೆಯಲ್ಲಿ 877 ಶಾಲಾ ಬಸ್ಸುಗಳಿದ್ದು 2 ತಿಂಗಳು ಶಾಲಾ ಕಾಲೇಜುಗಳಿಗೆ ರಜೆ ಇದ್ದುದರಿಂದ ಡ್ರೈವಿಂಗ್ ಲೈಸೆನ್ಸ್, ವಾಹನದ ಎಫ್ಸಿ ಮತ್ತು ಇನ್ಶೂರೆನ್ಸ್, ಟ್ಯಾಕ್ಸ್ ಇವೆಲ್ಲ ಅವಧಿ ಮುಗಿದು ಹೋಗಿರುತ್ತದೆ. ಎಲ್ಲವನ್ನ ತಪಾಸಣೆ ಮಾಡಿಸಿ ಶಾಲಾ ಮಾಲೀಕರು ಖಾತರಿ ಮಾಡಿಕೊಂಡು ಸರಿಯಾಗಿದ್ದರೆ ಶಾಲಾ ಮಕ್ಕಳನ್ನು ಕರೆತರಲು ವಾಹನ ಕಳುಹಿಸಬೇಕು. ಏನಾದರೂ ದುರ್ಘಟನೆ ನಡೆದರೆ ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತದೆ. ಯಾವುದೇ ಒಂದು ಲೋಪವಾಗಿದ್ದರೂ ಅದರ ಪರಿಣಾಮ ಎದುರಿಸಬೇಕಾಗುತ್ತದೆ. ಈಗಾಗಲೇ ಎಲ್ಲೆಡೆ ಶಾಲೆಗಳು ಓಪನ್ ಆಗಿರುವ ಹಿನ್ನೆಲೆ ಮಕ್ಕಳಿಗೆ ತೊಂದರೆ ಆಗದಂತೆ ಶಾಲಾ ಮಾಲೀಕರು ಎಚ್ಚರ ವಹಿಸಬೇಕು. ಈಗಾಗಲೇ ಜಿಲ್ಲೆಯಲ್ಲಿ ಒಟ್ಟು 877 ಶಾಲಾ ವಾಹನಗಳಿದ್ದು, ಅವುಗಳ ಎಫ್ಸಿ, ಇನ್ಶೂರೆನ್ಸ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂವಲ್ ಆಗದಿದ್ದಲ್ಲಿ ಸರಿಪಡಿಸಿಕೊಳ್ಳುವಂತೆ ಶಾಲಾ ಮಾಲೀಕರಿಗೆ ಮತ್ತು ಬಿಇಒ ಮತ್ತು ಡಿಡಿಪಿಐ ಅವರಿಗೆ ಪತ್ರದ ಮೂಲಕ ತಿಳಿಸಲಾಗಿದೆ ಎಂದರು. ಈಗ ನಮ್ಮ ಜಿಲ್ಲೆಯಲ್ಲಿ ಈಗ 877 ಸ್ಕೂಲ್ ಬಸ್ಸಸ್ ಇದೆ ಟೋಟಲ್. ಈಗ 2 ಮಂತ್ಸ್ ಸ್ಕೂಲಿಗೆ ರಜಾ ಇದ್ದಿದ್ರಿಂದ ಕೆಲವು ವೆಹಿಕಲ್ ಎಫ್ಸಿ ಮತ್ತೆ ಟ್ಯಾಕ್ಸು, ಇನ್ಶೂರೆನ್ಸು, ಡ್ರೈವರ್ ಲೈಸೆನ್ಸು ಎಲ್ಲ ಎಕ್ಸ್ಪೈರ್ ಆಗಿರೋಂಥ ಇದು ಇರುತ್ತೆ. ಅದನ್ನೆಲ್ಲ ಕ್ಲೀನಾಗಿ ನೋಡಿಕೊಂಡು ಶಾಲಾ ಮಾಲೀಕರು ಈಗ ಸ್ಟೂಡೆಂಟ್ಗಳಿಗೆ ವೆಹಿಕಲ್ ಕಳಿಸ್ಬೇಕಾದ್ರೆ ಅದನ್ನ ಖಾತ್ರಿ ಮಾಡಿಕೊಂಡು, ಈಗ 1ನೇ ತಾರೀಕಿಂದ ಸ್ಕೂಲ್ಸ್ ಓಪನ್ ಆಗ್ತಾ ಇದೆ, ಅದನ್ನೆಲ್ಲ ಕ್ಲೀನಾಗಿ ಖಾತ್ರಿ ಮಾಡಿಕೊಂಡು ಕರೆಕ್ಟಾಗಿದ್ರೆ ಮಾತ್ರ ಸ್ಕೂಲ್ ಮಕ್ಕಳನ್ನ ತಗೊಂಬರಕ್ಕೆ ವೆಹಿಕಲ್ ಅನ್ನ ಕಳಿಸ್ಬೇಕು. ಇಲ್ಲ ಅಂತಂತಂದ್ರೆ ಮತ್ತೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಪೇರೆಂಟ್ಸು, ಸ್ಕೂಲು ಎಲ್ಲರಿಗೂ ಕೆಟ್ಟ ಹೆಸರು ಬರುತ್ತೆ. ಅದರಿಂದ ಎಲ್ಲಾ ಮಾಲೀಕರು, ಸ್ಕೂಲ್ ಮಾಲೀಕರು ಈ ವೆಹಿಕಲ್ಗಳ ದಾಖಲಾತಿಗಳನ್ನ ಕಡ್ಡಾಯವಾಗಿ ಚೆಕ್ ಮಾಡ್ಕೋಬೇಕು. ಯಾವುದೇ ಒಂದೇ ಲೋಪ ಆಗಿದ್ರು ಕೂಡ ಭಾರಿ ಕಷ್ಟ ಆಗುತ್ತೆ. ಮುಂದೆ ರೆಕಾರ್ಡ್ ಸರಿ ಇಲ್ಲ ಅಂತಂದ್ರೆ ಅದನ್ನ ನೋಡ್ಕೊಂಡು ಅವರು ಅಕಸ್ಮಾತ್ ಎಫ್ಸಿ ಆಗಿಲ್ಲ ಅಂದ್ರೆ ಬಂದು ಎಫ್ಸಿ ಮಾಡಿಸ್ಕೊಳೋದು, ಇನ್ಶೂರೆನ್ಸ್ ಆಗಿಲ್ಲ ಅಂದ್ರೆ ಇನ್ಶೂರೆನ್ಸ್ ಮಾಡಿಸ್ಕೊಳೋದು, ಡ್ರೈವರ್ DL ರಿನ್ಯೂ ಆಗಿಲ್ಲ ಅಂದ್ರೆ ರಿನ್ಯೂ ಮಾಡಿಸ್ಕೊಳ್ಳೋದು, ಈ ತರ ಮಾಡಿ ಎಲ್ಲಾ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ ಅಂತ ಹೇಳಿದ್ಮೇಲೆ ಮಕ್ಕಳನ್ನ ಡ್ರಾಪು ಮತ್ತೆ ಪಿಕಪ್ಗೆ ಕಳಿಸ್ಬೇಕಾಗಿ ನಾನು ನಮ್ಮ ಇಲಾಖೆ ವತಿಯಿಂದ ನಾನು ಎಲ್ಲ ಅವ್ರಿಗೆ ಮಾಡ್ತಾ ಇದ್ದೀನಿ. ಇದೇ ವಿಷಯವನ್ನ ನಾವು BEOಗೆ ಮತ್ತೆ DDPI ಸಾಹೇಬರಿಗೂ ಲೆಟರ್ ಮುಖಾಂತರ ನಾವು ಅವರಲ್ಲಿ ವಿನಂತಿ ಮಾಡ್ಕೊಂತೀವಿ. ಮುಂದಿನ ದಿನಗಳಲ್ಲಿ ಶಾಲಾ ವಾಹನಗಳನ್ನು ತಪಾಸಣೆ ಕೈಗೊಳ್ಳುವುದರಿಂದ ಆ ಸಮಯದಲ್ಲಿ ಯಾವುದಾದರೂ ವಾಹನಗಳ ದಾಖಲಾತಿಗಳು ಸರಿಯಿಲ್ಲದಿದ್ದರೆ ತಕ್ಷಣವೇ ವಾಹನಗಳನ್ನು ವಶಕ್ಕೆ ಪಡೆಯಲಾಗುತ್ತದೆ. ಶಾಲಾ ವಾಹನಗಳು ವೇಗವಾಗಿ ಹೋಗುವುದು ಮತ್ತು ಸೀಟಿಗಿಂತ ಹೆಚ್ಚಾಗಿ ಮಕ್ಕಳನ್ನು ಕರೆದುಕೊಂಡು ಹೋಗುವ ವಾಹನಗಳ ಮೇಲೆ ದಂಡ ವಿಧಿಸಲಾಗುವುದೆಂದರು. ಶಾಲಾ ವಾಹನಗಳನ್ನ ತಪಾಸಣೆ ಕೈಗೊಳ್ತಾ ಇದೀವಿ. ಆ ತಪಾಸಣೆ ಕೈಗೊಂಡಾಗ ಏನಾದ್ರು ಸಿಕ್ಕಿ ಯಾವ್ದಾದ್ರು ಡಾಕ್ಯುಮೆಂಟ್ ಸರಿ ಇಲ್ಲ, ಎಫ್ಸಿ ಇಲ್ಲ, ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ನಾವು ಗಾಡಿನ ತಗೊಂಬಂದು ಸೀಜ್ ಮಾಡ್ಕೊಂತೀವಿ. ಆಗ ಶಾಲಾ ಮಕ್ಕಳಿಗೆ ಇನ್ಕನ್ವೀನಿಯಂಟ್ ಆಗುತ್ತೆ, ಪೇರೆಂಟ್ಸ್ಗಳಿಗೆ ಆತಂಕ ಬರುತ್ತೆ. ಅವರು ಪೇರೆಂಟ್ಸ್ಗಳು ಮಕ್ಕಳು ಶಾಲೆಗೆ ಹೋಗಿದ್ದಾರೆ ಅಂತ ಅವರು ಮನೇಲಿ ಇರ್ತಾರೆ, ರಿಟರ್ನ್ ಹೋಗ್ಬೇಕಾದ್ರೆ ಅವ್ರಿಗೆ ವೆಹಿಕಲ್ ಇರಲ್ಲ. ಈ ತರ ಪ್ರಾಬ್ಲಮ್. 12 ವರ್ಷದ ಒಳಗೆ ಮಕ್ಕಳಿದ್ದರೆ 4-5 ಮಕ್ಕಳನ್ನ ಆಟೋದಲ್ಲಿ ಹಾಕಬಹುದು. 12 ವರ್ಷ ಮೇಲ್ಪಟ್ಟವರು ಇದ್ದರೆ 3 ಜನರನ್ನ ಕೊಂಡೊಯ್ಯಲು ಅವಕಾಶವಿದೆ. ಇನ್ನು ಓಮಿನಿ ವಾಹನದಲ್ಲಿ ಎಷ್ಟು ಸೀಟಿನ ನಿಗದಿ ಇದೆ ಅಷ್ಟೇ ಗ್ರಾಹಕರನ್ನು ಹಾಗೂ ಮಕ್ಕಳನ್ನು ಸಾಗಿಸಬೇಕು. ಹಳೆಯ ವಾಹನಗಳು ಇದ್ದು ಏನಾದರೂ ಕಂಡು ಬಂದರೆ ಅಂತಹ ವಾಹನಗಳನ್ನು ಸೀಸ್ ಮಾಡಲಾಗುವುದೆಂದು ಎಚ್ಚರಿಸಿದರು. ಇಲ್ಲ ಆಟೋಗಳಲ್ಲಿ ಈ 4 ಸ್ಟ್ಯಾಂಡರ್ಡ್ ಒಳಗಡೆ ಅಂದ್ರೆ 12 ವರ್ಷದ ಮಕ್ಕಳ ಒಳಗಡೆ ಇದ್ರೆ ಒಂದು 4-5 ಮಕ್ಕಳನ್ನ ಹಾಕೋಬಹುದು. 12 ವರ್ಷ ಕ್ರಾಸ್ ಆಗಿದ್ರೆ ಅದು 3 ಮಂತ್ಸ್ 3 ಪ್ಯಾಸೆಂಜರ್ಸ್. ಓಮಿನಿನಲ್ಲಾದ್ರೂ ಅಷ್ಟೇನೆ, ಎಷ್ಟು ಸೀಟಿಂಗ್ ಕೆಪಾಸಿಟಿ ಇರುತ್ತೆ ಅಷ್ಟೇನೆ. ಅದು ಹೈಸ್ಕೂಲ್ ಮಕ್ಕಳು ಅಂತಂದ್ರೆ ಅವರೆಲ್ಲ 12 ವರ್ಷ ಕ್ರಾಸ್ ಆಗಿರ್ತಾರೆ, ಅವರು ಅಷ್ಟೇನೆ, ಎಷ್ಟು ಸೀಟಿಂಗ್ ಕೆಪಾಸಿಟಿ ಇರುತ್ತೆ ಅಷ್ಟೇನೆ. ಮತ್ತೆ ಮಕ್ಕಳು ಶಾಲೆ ಬ್ಯಾಗು, ಟಿಫನ್ ಕ್ಯಾರಿಯರ್ ಎಲ್ಲ ಇರುತ್ತೆ, ಅಷ್ಟಕ್ಕೆ ಆಗುತ್ತೆ. ಜಾಸ್ತಿ ತುಂಬಾ ಬರೋದಿಲ್ಲ. ಮಾಡ್ತೀವಿ ತಪಾಸಣೆ ಮಾಡಿ ಅಂತದೇನಾದ್ರು ಕಂಡೀಷನ್ ಇಲ್ಲ ಅಂತಂದ್ರೆ ಅದನ್ನ ನಾವು ಮಟ್ಕೋಲಕ್ ಕಾಣೋದು, ಅದನ್ನ ನಾವು ಮಾಡ್ತೀವಿ. ರಸ್ತೆ ಮೇಲೆ ಸಂಚರಿಸುವ ಅನೇಕ ವಾಹನಗಳಲ್ಲಿ ಹೆಚ್ಚಿನ ಹೊಗೆ ಬಿಟ್ಟು ಪರಿಸರ ಹಾಳು ಮಾಡಲಾಗುತ್ತಿರುವ ಬಗ್ಗೆ ದೂರುಗಳು ಬಂದಿದ್ದು ಈಗಾಗಲೇ ಕೆಎಸ್ಆರ್ಟಿಸಿ ಇಲಾಖೆಗೂ ಸೂಚನೆ ಕೊಡಲಾಗಿದೆ. ಇದೇ ರೀತಿ ಇತರೆ ವಾಹನದಲ್ಲಿ ಹೆಚ್ಚು ಹೊಗೆ ಉಗುಳುವುದು ಕಂಡು ಬಂದರೆ ಅಂತಹ ವಾಹನಗಳ ಮೇಲೆ ದಂಡ ಸಹಿತ ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿದರು. ಬಸ್ಸುಗಳಿಗೆ ನನಗೆ ಅನುಭವವಾಗಿ ನಾನೇ ಹಿಡಿದು ನಿಲ್ಲಿಸಿ
ಅವರಿಗೆ ಡಿವಿಷನಲ್ಲಿ DME ಅಂತ ಇದ್ದಾರೆ, ಅವ್ರಿಗೂ ಕರೆಸಿ ನಾನು ಕೂಡ ಹೇಳಿ ಅದಕ್ಕೆ ಮಾಡಿದೀವಿ. ಇಂಥದ್ದೇನಾದ್ರು ಈ ವೆಹಿಕಲ್ ಹಳೆ ವೆಹಿಕಲ್ಗಳನ್ನು ಕಂಡ್ರೆ ಅದಕ್ಕೂ ಕೇಸ್ ಹಾಕಿ ಅವರು ಇಂಜಿನ್ ರಿಪೇರಿ ಮಾಡ್ಕೊಳಕ್ಕೆ ನಾವು ತಿಳಿಸ್ತೀವಿ. ಗರ್ಭಕುರುಳ ಕ್ಯಾನ್ಸರ್ ಮತ್ತು HPV ಲಸಿಕೆ ಬಗ್ಗೆ ಅರಿವು ಮೂಡಿಸಲು ಸಾರ್ವಜನಿಕ ಜಾಥಾ ಮತ್ತು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರವನ್ನು ಮೇ 31ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ BK ಸೌಮ್ಯಮಣಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಗರ್ಭಕುರುಳ ಕ್ಯಾನ್ಸರ್ ಮಹಿಳೆಯರಲ್ಲಿ ಕಂಡುಬರುವ ಪ್ರಮುಖ ಕ್ಯಾನ್ಸರ್ ಆಗಿದ್ದು, ಭಾರತದಲ್ಲಿ ಪ್ರತಿ 7 ನಿಮಿಷಕ್ಕೆ ಒಬ್ಬ ಮಹಿಳೆಯಂತೆ ಈ ಕ್ಯಾನ್ಸರ್ನಿಂದ ಸಾವನ್ನಪ್ಪುತ್ತಿದ್ದಾರೆ. ಪ್ರಾರಂಭಿಕ ಹಂತದಲ್ಲಿ ಪತ್ತೆಯಾದರೆ ಗುಣಪಡಿಸಲು ಸಾಧ್ಯತೆಗಳಿದ್ದರೂ ಈ ಕ್ಯಾನ್ಸರ್ ಬರದಂತೆ HPV ಲಸಿಕೆ ಹಾಕಿಸಿಕೊಳ್ಳುವುದು ಹೆಚ್ಚು ಸುರಕ್ಷಿತ ದಾರಿಯಾಗಿದೆ. 9 ರಿಂದ 46 ವರ್ಷದೊಳಗಿನ ಮಹಿಳೆಯರು ಲಸಿಕೆ ಪಡೆಯಬಹುದಾಗಿದ್ದು, ಅದರಲ್ಲೂ 15 ವರ್ಷ ವಯಸ್ಸಿನೊಳಗಿನ ಹೆಣ್ಣು ಮಕ್ಕಳಲ್ಲಿ ಈ ಲಸಿಕೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದರು. ದೇಶದಲ್ಲಿ ಪ್ರತಿ ನಿಮಿಷಕ್ಕೆ ಒಬ್ಬ ಮಹಿಳೆ ಗರ್ಭಕುರುಳ ಕ್ಯಾನ್ಸರ್ನಿಂದ ಸಾಯುತ್ತಾರೆ. 1.25 ಲಕ್ಷ ಮಹಿಳೆಯರಿಗೆ ಪ್ರತಿ ವರ್ಷ ತಗುಲುತ್ತಿದೆ. HPV ವ್ಯಾಕ್ಸಿನ್ ಹಾಕಿಸಬೇಕು. 9 ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಹಾಕಿಸಿದರೆ ಕಾಯಿಲೆಯನ್ನು ತಡೆಗಟ್ಟಬಹುದೆಂದರು. ಒಂದು ಮನುಕುಲವನ್ನು ಕಾಡ್ತಾ ಇರೋ ಗಂಭೀರ ಸಮಸ್ಯೆಗಳಲ್ಲಿ ಕ್ಯಾನ್ಸರ್ ಒಂದು ಜಾಗತಿಕ ಆರೋಗ್ಯ ಸಮಸ್ಯೆಯಾಗಿ ಬೆಳೀತಾ ಇದೆ. ನಾವು ಒಂದು 21ನೇ ಶತಮಾನದಲ್ಲಿ ಇದ್ರೂ ಸಹ ಪ್ರತಿ ನಿಮಿಷಕ್ಕೊಮ್ಮೆ ಒಬ್ಬ ಮಹಿಳೆ ಒಂದು ಗರ್ಭಕುರುಳ ಕ್ಯಾನ್ಸರ್ನಿಂದ ಸಾವಿಗೀಡ್ತಾಗಿರೋದು, ಸಾವನ್ನಪ್ತಾ ಇರೋದು ಒಂದು ವಿಷಾದಕರ ಸಂಗತಿ ಅಂತ ಅನ್ಸುತ್ತೆ. ಇತ್ತೀಚಿನ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 1,25,000 ಮಹಿಳೆಯರು ಪ್ರತಿ ವರ್ಷ ಗರ್ಭಕುರುಳ ಕ್ಯಾನ್ಸರ್ಗೆ ತುತ್ತಾಗ್ತಾ ಇದ್ರೆ, ಸುಮಾರು more than 50% ಅಂದ್ರೆ ಒಂದು 75,000 ಮಹಿಳೆಯರು ಈ ಗರ್ಭಕುರುಳ ಕ್ಯಾನ್ಸರ್ನಿಂದ ಸಾವನ್ನಪ್ತಾ ಇದ್ದಾರೆ. ಸೊ ನಾವು ಒಂದು HPV ವ್ಯಾಕ್ಸಿನ್ ಡ್ರೈವ್ ಅಂತ ಈ ದೃಷ್ಟಿನಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಅಂದ್ರೆ HPV ವ್ಯಾಕ್ಸಿನ್ ನ ಒಂದು ಚಿಕ್ಕ ವಯಸ್ಸಿನಲ್ಲಿ ಅಂತ ಹೇಳಿದ್ರೆ 9 ವರ್ಷ ಮೇಲ್ಪಟ್ಟು 14 ವರ್ಷದ ಒಳಗಡೆನೆ ಹಾಕ್ಸೋದ್ರಿಂದ ತುಂಬಾ ಪರಿಣಾಮಕಾರಿಯಾಗಿ ಗರ್ಭಕುರುಳ ಕ್ಯಾನ್ಸರ್ ಬರೋದನ್ನ ನಾವು ತಡೆಗಟ್ಟಬಹುದು. ಸೊ ಈ ಒಂದು ದೃಷ್ಟಿಯಲ್ಲಿ ನಾವೆಲ್ಲರೂ ಸಹ ಈ ಒಂದು ಸಂಘ ಸಂಸ್ಥೆಗಳಿಂದ ಸೇರಿ ಇದೇ ತಿಂಗಳು 31ನೇ ತಾರೀಕು HPV ವ್ಯಾಕ್ಸಿನ್ ಡ್ರೈವ್ ಜಾಥವನ್ನ DC ಆಫೀಸ್ ಮುಂಭಾಗದಿಂದ ಶುರು ಮಾಡ್ತಾ ಇದ್ದೀವಿ. DC ಅವರೇ ಅದನ್ನ ಚಾಲನೆಯನ್ನು ನೀಡ್ತಾ ಇದ್ದಾರೆ. ದಿಸ್ ಈಸ್ ಫಾಲೋಡ್ ಬೈ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ನರ್ಸಿಂಗ್ ಸ್ಟೂಡೆಂಟ್ ಸುಮಾರು ಒಂದು 700 ನರ್ಸಿಂಗ್ ಸ್ಟೂಡೆಂಟ್ ಆಫ್ ಹಾಸನ್ ಡಿಸ್ಟ್ರಿಕ್ಟ್ ಅವ್ರಿಗೆ ಇದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸ್ಲಿಕ್ಕೆ ಮೆಡಿಕಲ್ ಕಾಲೇಜ್ನಲ್ಲಿ ಇದ್ರ ಬಗ್ಗೆ ಒಂದು ವರ್ಕ್ಶಾಪ್ ಅನ್ನು ಸಹ ನಾವು ಮಾಡ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ IME ಉಪಾಧ್ಯಕ್ಷೆ ಡಾಕ್ಟರ್ ಸಾವಿತ್ರಿ, ಡಾಕ್ಟರ್ ವಿಶಾಲಕ್ಷಿ, ಡಾಕ್ಟರ್ ಸಾವಿತ್ರಿ, ಡಾಕ್ಟರ್ ದಿನೇಶ್ ಕಬ್ಲಿಗೆರೆ, ಡಾಕ್ಟರ್ ಪಾಲಾಕ್ಷ ಉಪಸ್ಥಿತರಿದ್ದರು. ವಾರ್ಷಿಕ ಪರೀಕ್ಷೆ ಮುಗಿದ ನಂತರ ಕಳೆದ 2 ತಿಂಗಳ ರಜೆಯ ಮಜಾ ಮುಗಿಸಿ ಮತ್ತೆ ಶಾಲೆಗೆ ಬಂದ ಪುಟಾಣಿ ಮಕ್ಕಳಿಗೆ ಸಿಹಿ ಹಂಚಿ ಟೈಮ್ಸ್ CBSE ಗುರುಕುಲ ಶಾಲೆಯಲ್ಲಿ ಸ್ವಾಗತದೊಂದಿಗೆ ಬರಮಾಡಿಕೊಂಡರು. ನಗರದ ಹೊರವಲಯದ ಸತ್ಯಮಂಗಲದಲ್ಲಿರುವ ಟೈಮ್ಸ್ CBSE ಗುರುಕುಲ ಶಾಲೆಗೆ ಮಕ್ಕಳು ಪೋಷಕರ ಜೊತೆ ಆಗಮಿಸಿದಾಗ ಆಶ್ಚರ್ಯ ಕಾದಿತ್ತು. ಶಾಲೆಯ ಒಳಗೆ ಪ್ರವೇಶ ಮಾಡುತ್ತಿದ್ದಂತೆ ಒಂದು ಕಡೆ ಫೋಟೋ ಫ್ರೇಮ್, ಇನ್ನೊಂದು ಕಡೆ ದೇವರ ಮೂರ್ತಿ ಮನಸ್ಸಿಗೆ ಒಂದು ರೀತಿ ಆನಂದ ಉಂಟು ಮಾಡಿತು. ಹೊಸದಾಗಿ ಬಂದ ಮಕ್ಕಳು ಹಾಗೂ ಪೋಷಕರು ಈ ಸ್ವಾಗತ ನೋಡಿ ಸಂತೋಷಪಟ್ಟರು. ಇನ್ನು ಶಾಲೆಯ ಅಧ್ಯಕ್ಷರಾದ AB ಸುರೇಂದ್ರ ಮತ್ತು ಶಿಕ್ಷಕರು ಮುಖ್ಯ ದ್ವಾರದಲ್ಲಿ ನಿಂತು ಬರುವ ಎಲ್ಲರನ್ನ ಸ್ವಾಗತಿಸಿದರು. ಮೊದಲ ದಿವಸ ಆಗಿದ್ದರಿಂದ ಪಾಠ ಪ್ರವಚನ ಮಾಡದೆ ಎಲ್ಲರ ಪರಿಚಯ ಮಾಡಿಕೊಂಡರು. ಶಾಲಾ ಆವರಣದಲ್ಲಿದ್ದ ಆಟೋಟ ವಸ್ತುಗಳ ಜೊತೆ ಕಾಲ ಕಳೆಯಲು ಅವಕಾಶ ಕಲ್ಪಿಸಿದರು. ತುಂಬಾ ಒಳ್ಳೆ ಮೊದಲನೇ ದಿನದ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ನಮಗೆ. ಏನಂದ್ರೆ ಸ್ಕೂಲ್ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ, ಮತ್ತೆ ಟೀಚರ್ಸ್ ಎಲ್ಲ ತುಂಬಾ ಟೀಚಿಂಗ್ ಮೆಥಡ್ ತುಂಬಾ ಚೆನ್ನಾಗಿದೆ. ಸ್ಕೂಲು ಒಳ್ಳೆ ವಾತಾವರಣದಲ್ಲಿದೆ. ನಮಗೆ ತುಂಬಾ ಈಗ ಸಿಟಿ ವಾತಾವರಣದಲ್ಲಿದೆ ಗಲಿಬಿಲಿ ಅನ್ಸೋದು, ಅದೇ ಇದು ಚೆನ್ನಾಗಿರೋ ವಾತಾವರಣದಲ್ಲಿ ಸ್ಕೂಲ್ ಇರೋದ್ರಿಂದ ಮಕ್ಕಳಿಗೂ ಒಳ್ಳೆ ಎಜುಕೇಶನ್ ಸಿಗ್ತಾ ಇದೆ. ನಮಗೆ CBSE ತುಂಬಾ ಉತ್ತಮ ಗುಣಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ನಮ್ಮ ಮಕ್ಕಳಿಗೆಲ್ಲ ಎಜುಕೇಶನ್ ಸಿಗ್ತಾ ಇರೋದ್ರಿಂದ ನಾವು pre-KG ಮಗನ ಹಾಕ್ತಿದೀವಿ. ಈ ವರ್ಷ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಮಗಳು ಸೆಕೆಂಡ್ ಸ್ಟ್ಯಾಂಡರ್ಡ್ ಇಲ್ಲೇ ಓದ್ತಾ ಇದ್ದಾಳೆ. ಥ್ಯಾಂಕ್ ಯು. ನಮಸ್ತೆ. ನಾವು ದುರ್ಗದಿಂದ ಕರ್ಕೊಂಡ್ಬಂದಿರೋದು ಮಕ್ಕಳನ್ನ ಇಲ್ಲಿಗೆ ಸೇರಿಸ್ಲಿಕ್ಕೆ. ಫಸ್ಟ್ ಸ್ಟ್ಯಾಂಡರ್ಡ್ಗೆ ಮತ್ತೆ LKGಗೆ 2 ಮಕ್ಕಳನ್ನ ಅಡ್ಮಿಷನ್ ಮಾಡಿದ್ದೀವಿ. ಇವತ್ತು LKG ಮಕ್ಕಳಿಗೆ ನಮಗೆ ವೆಲ್ಕಮ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ, ಕರ್ಕೊಂಡ್ಬಂದಿದ್ದೀವಿ. ಮಗು ಕೂಡ ತುಂಬಾ ಖುಷಿಯಾಗಿದೆ. ವೆಲ್ಕಮ್ ಮಾಡಿದ ರೀತಿಯಾಗಲಿ ಮತ್ತೆ ಸ್ಕೂಲಲ್ಲಿ ಟೀಚರ್ಸ್ ಕೂಡ ವೆಲ್ಕಮ್ ಮಾಡಿದ ರೀತಿ ಎಲ್ಲ ತುಂಬಾ ಚೆನ್ನಾಗಿದೆ. ಸ್ಕೂಲ್ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ, ಖುಷಿಯಾಗಿದೆ. ಕಂದಾಯ ಇಲಾಖೆ ಕೈಗೊಂಡಿರುವ ದರಖಾಸ್ತು ಭೂಮಂಜೂರಾತಿ ದಾಖಲೆ ಸಿದ್ಧಪಡಿಸುವ ಕಾರ್ಯ ಪ್ರಗತಿಯಲ್ಲಿದೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ತಿಳಿಸಿದರು.
ತಾಲೂಕು ಕಚೇರಿಗೆ ಭೇಟಿ ನೀಡಿ ಕಾರ್ಯದ ಪ್ರಗತಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರಿ ಭೂ ಮಂಜೂರಾತಿ ಪ್ರಕರಣಗಳಲ್ಲಿ ಸರಿಯಾದ ದಾಖಲಾತಿಗಳಿಲ್ಲದೆ ರೈತರಿಗೆ ತೊಂದರೆಯಾಗಿತ್ತು. ಇದನ್ನು ಕ್ರಮಬದ್ಧಗೊಳಿಸಿ ರೈತರಿಗೆ ಒದಗಿಸಲು ಈ ಆಂದೋಲನ ನಡೆಯುತ್ತಿದೆ. 1 ರಿಂದ 5 ರವರೆಗಿನ ನಮೂನೆಗಳಲ್ಲಿ ಅಗತ್ಯ ಮಾಹಿತಿಗಳನ್ನು ಭರ್ತಿ ಮಾಡಿ ಉಪವಿಭಾಗಾಧಿಕಾರಿಗಳಿಗೆ ಕಳುಹಿಸಲಾಗುವುದು. ಅಲ್ಲಿ ಪರಿಶೀಲನೆ ನಡೆದ ಬಳಿಕ ಭೂ ದಾಖಲೆಗಳ ಡಿಡಿ ಎಲ್ಆರ್ ಕಚೇರಿಗೆ ಕಳುಹಿಸಿ ಪರಿಶೀಲನೆಗೆ ಒಳಪಡಿಸಲಾಗುವುದು. ಜಿಲ್ಲೆಯಲ್ಲಿ 7,997 ಸರ್ವೆ ನಂಬರ್ಗಳ ದುರಸ್ತಿ ಕಾರ್ಯ ನಡೆಯಬೇಕಿದೆ. ಅರಸೀಕೆರೆಯಲ್ಲಿ ಪೂರ್ಣಗೊಂಡಿದ್ದು, ಹೊಳೆನರಸೀಪುರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿರುವುದಾಗಿ ಹೇಳಿದರು. ತಾಲೂಕು ಇವತ್ತು ನಮ್ಮದು 1 to 5 ಅಂತ ಮಾಡ್ತಾ ಇದ್ದೀವಿ. ಎಲ್ಲಿ ಸರ್ಕಾರಿ ನಂಬರಲ್ಲಿ ಮಂಜೂರಾತಿ ಕೊಟ್ಟಿದ್ದೀವಿ ಅದಕ್ಕೆ ನಾವು 1 to 5 ಅಂತಂದರೆ ಫಾರಮ್ ನಮೂನೆ 1 ರಿಂದ 5 ಅಂತಂದು ಮಾಡ್ತಾ ಇದ್ದೀವಿ. 1ರಲ್ಲಿ ಆ ನಂಬರಲ್ಲಿ ಆ ಮೂಲ ನಂಬರು ಅಂತಂದ್ಬಿಟ್ಟು ಏನು ಹೇಳ್ತೀವಿ, ದರಖಾಸ್ತು ಅಂತಂದ್ಬಿಟ್ಟು ಏನು ಹೇಳ್ತೀವಿ, ಆ ನಂಬರಲ್ಲಿ ಎಷ್ಟು ಜನಕ್ಕೆ ಮಂಜೂರಾಗಿದ್ದರೆ ಅವ್ರಿಗಿರುವಂತಹ ದಾಖಲಾತಿಗಳೇನು. ಸುಮಾರು ಕೆಲವರು ನಮ್ಮ ಆಫೀಸಿಗೆ ಬರ್ತಾರೆ, ಸಾಗುವಳಿ ಚೀಟಿ ಇದೆ ನಮ್ಮದು ದುರಸ್ತಿ ಆಗಿಲ್ಲ ಅಂತಂದ್ಬಿಟ್ಟು. ಸಾಗುವಳಿ ಚೀಟಿ ಒಂದೇ ಇದ್ದರೆ ದುರಸ್ತಿ ಆಗಲ್ಲ. ಅದ್ರ ಜೊತೆಗೆ ಅದು ಸರಿ ಇದೆಯಾ, ಅದನ್ನು ನೈಜವಾಗಿದೆಯಾ ಅಂತಂದ್ಬಿಟ್ಟು ನಾವು ಪರಿಶೀಲನೆ ಮಾಡಬೇಕು. ಅದಕ್ಕೆ ಪ್ಯಾರಲಲ್ ರೆಕಾರ್ಡ್ಸ್ ಇದೆ ಸುಮಾರು. OM, ಸಾಗುವಳಿ ಚೀಟಿ, ಇಶ್ಯೂ ರಿಜಿಸ್ಟರು, ಸ್ಕೆಚ್ಚು, ಈ ಥರ ಅಂತಂದ್ಬಿಟ್ಟು ಒಂದು 5-6 ದಾಖಲಾತಿಗಳಿದೆ. 5-6 ದಾಖಲಾತಿಗಳನ್ನ ಮೊದಲನೇದಾಗಿ ನಮ್ಮ ಎಲ್ಲ VS ನಮ್ಮ ಇವಾಗೇನು ಈಗಾಗಲೇ ಅರಸೀಕೆರೆ ಕಂಪ್ಲೀಟ್ ಮಾಡಿದ್ದೀವಿ, ಹೊಳೆನರಸೀಪುರ ವಿಸಿಟ್ ಮಾಡಿದ್ದೀನಿ. ಇದಾಗಲೇ ಟಾರ್ಗೆಟ್ ಬಹಳ ಹಿಂದಿಂದ ನಡೀತಾ ಇದೆ. ಇದು ಬಹಳ ಹಿಂದಿಂದ ಅಂತಂದರೆ ಇದು ಏನಾದರೂ ನಾವು ನಮ್ಮ ಜಿಲ್ಲೆಯಾದ್ಯಂತ ಸುಮಾರು 7,997 ನಂಬರ್ಗಳಲ್ಲಿ ಸರ್ವೆ ನಂಬರ್ಗಳಲ್ಲಿ ನಾವು 1 to 5 ಮಾಡೋದು ಬಾಕಿ ಇದೆ. 1 to 5 ಅಂತಂದರೆ ಇದು ದುರಸ್ತಿ ಮಾಡಲಿಕ್ಕೆ ಇದೊಂದು ದಾರಿ. ಫಸ್ಟ್ ಸ್ಟೆಪ್ ಅಂತಂದರೆ ಆ ಫಸ್ಟ್ ಸ್ಟೆಪ್ ಏನು ಅಂದರೆ ನಮ್ಮ VAಗಳಿಗೆ ಹೇಳಿರೋದು, ಎಲ್ಲ ನಮ್ಮ ರೆಕಾರ್ಡ್ ರೂಮ್ಗಳಲ್ಲಿ ನಮ್ಮ ಅಭಿಲೇಖಾಲಯದಲ್ಲಿ ಆ ಸಂಬಂಧಪಟ್ಟ ಸರ್ವೆ ನಂಬರಲ್ಲಿ ಯಾರ್ಯಾರು ಮಂಜೂರಾತಿದಾರರು ಇದ್ದಾರೆ ಅವರಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನ ಹುಡುಕಬೇಕು. ನಂಬರ್ 1 ಫಸ್ಟ್ ಸ್ಟೆಪ್ಪು. ಹುಡುಕಿದ್ದಾದಮೇಲೆ ಅವಕ್ಕೆ ಈಗ ಸಾಗುವಳಿ ಚೀಟಿ ಒಂದೇ ಇದೆಯಾ ಅಥವಾ ಏನು ದಾಖಲೆ ಇದೆ ಅದರ ಆಧಾರದ ಮೇಲೆ ಅದು 1 ರಿಂದ 5 ನಮೂನೆ 1 ರಿಂದ 5 ಫಿಲ್ ಮಾಡ್ತಾ ಹೋಗ್ತಾರೆ. ಎರಡನೇ ನಮೂನೆಯಲ್ಲಿ ಏನಿದೆ, ಈಗ ಫಾರ್ ಎಕ್ಸಾಂಪಲ್ 1 ಸರ್ವೆ ನಂಬರಲ್ಲಿ 20 ಜನಕ್ಕೆ ಮಂಜೂರಾಗಿದೆ ಅಂದರೆ 20 ಜನದನ್ನು ಕೂಡ OM, ಅವ್ರ ಸಾಗುವಳಿ ಚೀಟಿ, ಅವರ ಇಶ್ಯೂ ರಿಜಿಸ್ಟರು ಇವೆಲ್ಲ ಹುಡುಕ್ಬಿಟ್ಟು ಆ ಒಂದು ಕಾಲಮಲ್ಲಿ ಫಿಲ್ ಮಾಡಬೇಕು. ಎರಡನೇದು ಬಂದುಬಿಟ್ಟು ಎಲ್ಲಿ ಯಾರಾದರೂ 53 ಅರ್ಜಿ 53 ಈಗಾಗಲೇ ಮುಗ್ದೋಗಿದೆ, 57 ಅಂತಂದ್ಬಿಟ್ಟಿದೆ ಅರ್ಜಿ ಬಾಕಿ ಇದ್ದಾವ, ಇನ್ನೂ ಆ ನಂಬರಲ್ಲಿ ಯಾರಾದರೂ ಅರ್ಜಿ ಹಾಕಿದ್ದಾರೆ. ಮೂರನೇದು ಎಲ್ಲಾದರೂ ಸರ್ಕಾರದ ಉದ್ದೇಶಗಳಿಗೋಸ್ಕರ ಏನಾದರೂ ಗುತ್ತಿಗೆ ಕೊಡಲಾಗಿತ್ತಾ, ಈಗ ಯಾವುದೋ ಒಂದು ಇದಕ್ಕೆ ಆಶ್ರಯ ಇದಕ್ಕೆ ಕೊಡಲಾಗಿತ್ತಾ ಈ ಥರ ಅಂತಂದ್ಬಿಟ್ಟು ಗುತ್ತಿಗೆ ಕೊಡಲಾಗಿತ್ತು, ಅದು ವಿವರ. 4ನೇದು ನಮ್ಮ ಅರಣ್ಯ ಇಲಾಖೆಗೆ ಬೇರೆ ಬೇರೆ ಇದಕ್ಕೆ ಕೊಡಲಾಗಿದೆಯಾ, ಈ ಥರದ್ದೆಲ್ಲ ಇದು ಮಾಡಿ 5ನೇ ಒಂದು ಕಾಲಮಲ್ಲಿ 5ನೇ ಒಂದು ನಮೂನೆಯಲ್ಲಿ ಎಲ್ಲದರ ಟೋಟಲ್ನ ನಾವು ಇದು ಮಾಡಿಬಿಟ್ಟು ಆ ಸರ್ವೆ ನಂಬರ್ ಆಕಾರ ಬಂದ ಪ್ರಕಾರ ಎಷ್ಟು ವಿಸ್ತೀರ್ಣ ಇದೆ, RTC ಪ್ರಕಾರ ಎಷ್ಟು ವಿಸ್ತೀರ್ಣ ಇದೆ, ಆ ಸರ್ವೆ ನಂಬರಲ್ಲಿ ಯಾವುದಾದ್ರೂ ದುರಸ್ತಿ ಆಗಿದೆ, ಅದಾದ ನಂತರ ಆಗಿಲ್ಲ ಅಂತಂದರೆ ಎಷ್ಟಾಗಬೇಕಾಗಿದೆ, ಆಮೇಲೆ ಎಲ್ಲ ವಿಸ್ತೀರ್ಣದ ಬಗ್ಗೆ ಎಲ್ಲ ಒಂದು ಕಂಪ್ಲೀಟ್ ಇದು ಅಬ್ಸ್ಟ್ರಾಕ್ಟ್ ಥರ ಬರುತ್ತೆ. ಸೊ ಇದನ್ನು ಮಾಡಿದ್ರೆ ನಾವು ಈಗ 1 to 5 ಇಲ್ಲಿ ಮಾಡಿದ ತಕ್ಷಣ ನಮ್ಮ ಇವ್ರಿಗೆ ಹೋಗುತ್ತೆ, ಅಸಿಸ್ಟೆಂಟ್ ಕಮಿಷನರ್ಗೆ ಹೋಗುತ್ತೆ, DDLR ಅದನ್ನು ನೋಡ್ತಾರೆ. ಅವ್ರದ್ದಾದಮೇಲೆ ವಾಪಸ್ಸು DDLR ಎಲ್ಲ ಪರಿಶೀಲನೆ ಮಾಡಿ ಸರಿ ಇದೆ ಇದೆಲ್ಲ ದುರಸ್ತಿ ಮಾಡ್ಬೋದು ಅಂತಂದ್ಬಿಟ್ಟಂದರೆ ಅದನ್ನು ದುರಸ್ತಿಗೆ ತಹಸೀಲ್ದಾರ್ಗೆ ಕಳಿಸಿ ಸರ್ವೆ ಮಾಡಿಸ್ಬಿಟ್ಟು ಅದನ್ನು ಸೆಪ್ರೇಟ್ RTC ಮಾಡ್ತಾರೆ. ಇಡೀ ಸಮಾಜಕ್ಕೆ ಆಗಿರುವ ಅಗೌರವ, ಅಧಿಕಾರದ ದುರುಪಯೋಗ, ಕಾನೂನಿನಿಂದ ತಪ್ಪಿಸಿಕೊಳ್ಳುವ ದುರ್ಮಾರ್ಗ ಹಿಡಿರುವುದನ್ನು ವಿವೇಚನೆ ಮಾಡುವುದಕ್ಕೆ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಲು ಬಲವಾದ ಹಕ್ಕೊತ್ತಾಯ ಮಾಡುವುದಕ್ಕಾಗಿ ಮೇ 30ರಂದು ದೇಶಾದ್ಯಂತ ಕಡೆಯಿಂದ ಸುಮಾರು 10,000ಕ್ಕೂ ಹೆಚ್ಚು ಜನ ಹಾಸನಕ್ಕೆ ಬಂದು ಭಾಗವಹಿಸುತ್ತಿದ್ದು, ನಾಗರಿಕ ಸಮಾಜವು ಬೆಂಬಲ ನೀಡುವಂತೆ ಹಿರಿಯ ಸಾಹಿತಿ ಹಾಗೂ ವಕೀಲರಾದ ಬಾನು ಮುಷ್ತಾಕ್ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 80ರ ದಶಕದಲ್ಲಿ ಸರಣಿ ಕೊಲೆಗಳ ಘಟನೆ ನಂತರ ಬಹುದೊಡ್ಡ 2ನೇ ಘಟನೆ ಎಂದರೆ ಇಡೀ ದೇಶದಲ್ಲೇ ನಾವು ಸುದ್ದಿಯಾಗಿ ಹೀನಾಯ ಆರೋಪಗಳ ಸುಳಿಯಲ್ಲಿ ನಮ್ಮನ್ನ ಪರಿಗಣಿಸುತ್ತಿರುವ, ಅತ್ಯಾಚಾರ ಆರೋಪ ಎದುರಿಸುತ್ತಿರುವ ಪ್ರಖ್ಯಾತ ದೊಡ್ಡ ಕುಟುಂಬ ಗುರಿಯಾಗಿದೆ. ಇದರ ಕುಡಿ ಕಾನೂನಿಗೆ ತನ್ನನ್ನೇ ತಾನೇ ಒಪ್ಪಿಸಿಕೊಳ್ಳಬೇಕು. ಹಾಸನ ಜಿಲ್ಲೆಯ ಇತಿಹಾಸದಲ್ಲೇ ಇದು ಒಂದು ಅತಿದೊಡ್ಡ ದುರ್ಘಟನೆ. ತುಂಬಾ ಹಸನಾದ ಜನ ಅಂತ ಹೇಳ್ಬಿಟ್ಟು ನಮಗೆ ತುಂಬಾ ಮರ್ಯಾದೆ ಇತ್ತು. ಆದ್ರೆ ನಾನು ನನ್ನ ಬದುಕಿನಲ್ಲಿ ನೋಡಿದ ಹಾಗೆ ಇದು 2ನೆಯ ಘಟನೆ. ಹಾಸನ ಅಂತ ಹೇಳಿದ್ರೆ ಸ್ವಲ್ಪ ನಮ್ಮನ್ನ ಅನುಮಾನದ ದೃಷ್ಟಿಯಿಂದ ನೋಡುವಂತಹ ಪ್ರಸಂಗ. ಹಿಂದೆ 80ರ ದಶಕದಲ್ಲಿ ಹಾಸನದಲ್ಲಿ ಒಂದು
ಸರಣಿ ಕೊಲೆಗಳು ನಡೆದವು. ಒಬ್ಬರಾದ ನಂತರ ಒಬ್ರದ್ದು ಸಕಲೇಶ್ಪುರ ನಾಗರಾಜ್ ಅವರದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು 4-5 ಜನರ ಕೊಲೆಗಳು ಹಾಸನದಲ್ಲಿ ನಡೀತು. ಆವಾಗ ಹಾಸನ ಅಂತ ಹೇಳಿದರೆ ಸ್ವಲ್ಪ ಬೇರೆ ಕಡೆಯ ಜನ ನಮ್ಮನ್ನು ನೋಡಿ ಸ್ವಲ್ಪ ಹೆದರ್ದಂತೆ ನಟಿಸುವ, ನಮ್ಮನ್ನು ಅಪಹಾಸ್ಯ ಮಾಡತಕ್ಕಂಥ ಸಂದರ್ಭವನ್ನ ನಾನು ಆಗ ನೋಡಿದ್ದೆ. ಮತ್ತು ಇದು 2ನೆಯ ಸಂದರ್ಭ. ಹಾಸನ ಅಂತ ಹೇಳಿದರೆ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ನಮ್ಮ ಇಡೀ ದೇಶದಲ್ಲಿ ನಾವು ಸುದ್ದಿ ಆಗ್ತಾ ಇದ್ದೀವಿ. ಆ್ಯಂಡ್ ಇಟ್ ಈಸ್ ಫಾರ್ ಆಲ್ ದ ರಾಂಗ್ ರೀಸನ್ಸ್ ವಿ ಹ್ಯಾವ್ ಬೀನ್ ಟಾರ್ಗೆಟೆಡ್. ಯಾವುದೋ ಒಂದು ಒಳ್ಳೆ ವಿಷಯದ ಬಗ್ಗೆ ನಮ್ಮನ್ನು ಗುರುತಿಸ್ತಾ ಇಲ್ಲ, ಆದರೆ ಒಂದು ರೀತಿಯ ಅತ್ಯಂತ ಹೀನಾತಿಹೀನ ಆರೋಪಗಳ ಸುಳಿಯಲ್ಲಿ ನಮ್ಮ ಹಾಸನವನ್ನ ಎವ್ಯಾಲ್ಯೂಯೇಟ್ ಮಾಡ್ತಾ ಇದ್ದಾರೆ, ಜನ ಪರಿಗಣಿಸ್ತಾ ಇದ್ದಾರೆ, ನಮ್ಮ ಜೊತೆ ಸಂತಾಪ ಸೂಚಿಸ್ತಾ ಇದ್ದಾರೆ, ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ, ನಮ್ಮ ಜೊತೆಯಲ್ಲಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಇಂತಹ ಒಂದು ಏನು ಇಡೀ ದೇಶದ ಮಾಧ್ಯಮ ಸೆಕ್ಸ್ ಸ್ಕ್ಯಾಂಡಲ್ ಅಂತ ಏನು ಕರೀತಾ ಇದೆ, ಆ ಸ್ಕ್ಯಾಂಡಲ್ನ ಆರೋಪಗಳಿಗೆ ನಮ್ಮ ಜಿಲ್ಲೆಯ ಒಂದು ಪ್ರಖ್ಯಾತ ಕುಟುಂಬ ಗುರಿಯಾಗಿದೆ. ನಾನು ಹೇಳ್ತಿದ್ದೆ, ಹೀಗಾದ ಸಂದರ್ಭದಲ್ಲಿ ಯಾವುದೇ ಒಂದು ಕಾನೂನನ್ನ ಗೌರವಿಸ್ತಕ್ಕಂತಹ ಒಂದು ನಮ್ಮ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನಗಳನ್ನು ಸ್ವೀಕರಿಸಿ ನಮ್ಮ ರಾಜ್ಯದ ಮತ್ತು ದೇಶದ ಅನೇಕ ಗೌರವಯುತವಾದಂಥ ಹುದ್ದೆಗಳನ್ನ ಅಲಂಕರಿಸಿರ್ತಕ್ಕಂಥ ಕುಟುಂಬ ಏನಿದೆ, ಅದರ ಕುಡಿ ಇವತ್ತು ಕಾನೂನಿಗೆ ತನ್ನನ್ನು ತಾನೇ ಒಪ್ಪಿಸ್ಬೇಕು. ಅದು ಬಹಳ ಅಗತ್ಯ. ಕಾನೂನಿಗೆ ಒಪ್ಪಿಸದಂತೆ ಯಾವುದೋ ರಾಜತಾಂತ್ರಿಕ ಅಥವಾ ರಾಜಕೀಯ ಅಥವಾ ಕಾನೂನಿನ ಒಳಸುಳಿಗಳ ಮೂಲಕ ನಾವು ರಕ್ಷಣೆಯನ್ನ ಪಡಿತೀವಿ, ನಾವು ದೇಶ ಬಿಟ್ಟು ಹೋಗ್ತೀವಿ ಅಥವಾ ನಾವು ದೇಶದಲ್ಲೇ ತಲೆಮರೆಸ್ಕೊಳ್ತೀವಿ ಅಂತ ಹೇಳ್ತಕ್ಕಂಥ ಸಂದರ್ಭವನ್ನ ನಾವು ನೋಡಬಾರ್ದಾಗಿತ್ತು. ಸಂವಿಧಾನಿಕ ಅಂಶಗಳನ್ನ ಎತ್ತಿ ಹಿಡಿಯಬೇಕಾದ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಮಾಡಿರುವ ಪೈಶಾಚಿಕ ಕೃತ್ಯ ಇಡೀ ದೇಶದಲ್ಲೇ ಇದೇ ಮೊದಲು. ಇದನ್ನ ಚರ್ಚಿಸಿ ಸಂತ್ರಸ್ತ ಮಹಿಳೆಯರ ಪರ ನಿಂತು ನಮ್ಮ ಹಕ್ಕೊತ್ತಾಯವನ್ನ ಸರ್ಕಾರಕ್ಕೆ ತಲುಪಿಸುವ ಸಲುವಾಗಿ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದರು. ನಾನು ಮತ್ತೆ ಅಲ್ಲಿಗೆ ಬರ್ತಾ ಇದ್ದೀನಿ. ಇಂತಹ ಸಂದರ್ಭದಲ್ಲಿ ಒಂದು ನಾಗರಿಕ ಸಮಾಜ ಈ ಎಲ್ಲಾ ಸಮಸ್ಯೆಗಳನ್ನು ಕೂಡ ಸೂಕ್ತವಾದಂತಹ ಒಂದು ವೇದಿಕೆಯಲ್ಲಿ ಚರ್ಚಿಸಿ ಅಂತಹ ಹೆಣ್ಣು ಮಕ್ಕಳಿಗೆ ಮತ್ತು ಇಡೀ ಸಮಾಜಕ್ಕೆ ಆಗಿರ್ತಕ್ಕಂತಹ ಒಂದು ಅಗೌರವವನ್ನ, ಅಧಿಕಾರದ ದುರುಪಯೋಗವನ್ನ, ಒಂದು ಕಾನೂನಿನ ತಪ್ಪಿಸ್ಕೊಳ್ತಕ್ಕಂತಹ ದುರ್ಮಾರ್ಗಗಳನ್ನು ಹಿಡಿದಿರುವುದನ್ನ ಒಂದು ವಿವೇಚನೆ ಮಾಡಲಿಕ್ಕೆ, ಇದರ ಬಗ್ಗೆ ಒಂದು ಬಲವತ್ತರವಾದಂತಹ ಹಕ್ಕೊತ್ತಾಯಗಳನ್ನ ಮಾಡಲಿಕ್ಕೆ ನಾಳೆ ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತದಿಂದ ಅನೇಕ ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುಮಾರು 10,000 ಜನ ಭಾಗವಹಿಸುವಂತಹ ಒಂದು ನಿರೀಕ್ಷೆ ಇದೆ. ಇಂತಹ ಒಂದು ದುರ್ಘಟನೆಗೆ ಸೂಕ್ತ ರೀತಿಯಲ್ಲಿ ಒಂದು ಪ್ರತಿಕ್ರಿಯೆಯನ್ನ ಸೂಚಿಸ್ಲಿಕ್ಕೆ ನಿಜವಾದಂಥ ಯಾರ ಮನಸ್ಸು ಕಾನೂನಿಗೆ ಗೌರವ ಕೊಡ್ತಕ್ಕಂಥ, ಮನುಷ್ಯರ ಬಗ್ಗೆ ಪ್ರೀತಿ ಇರ್ತಕ್ಕಂಥ, ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯಾಧ್ಯಕ್ಷೆ ಮೀನಾಕ್ಷಿ ಬಾಳೆ, ರಾಜ್ಯ ಘಟಕದ ಉಪಾಧ್ಯಕ್ಷೆ ನೀಲಾ, ರಾಜ್ಯ ಕಾರ್ಯದರ್ಶಿ ದೇವಿ, ವಿಮಲಾ, ಸದಸ್ಯೆ ಪ್ರಭಾ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಈ ನೋಟ
Celebrating the brides of now. Kahani Bridal Stories by Bhima. ಸುಸ್ವಾಗತ ಮೈಲ್ಸ್ಟೋನ್ ಅಕಾಡೆಮಿ ಹಾಗೂ ಶ್ರೀ ಅರವಿಂದೋ ಮಹೇಶ್ ಪದವಿ ಪೂರ್ವ ಕಾಲೇಜ್ ಹಾಸನ. ಎಲ್ಲಿ ಕಲಿಕೆಗೆ ಆಯ್ಕೆ ಮಾಡಿಕೊಳ್ಳುತ್ತೇವೋ ಅಲ್ಲಿ ಕನಸು ನನಸಾಗುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಹೊಂದಿರುವ ವಿಭಿನ್ನ ಸಾಮರ್ಥ್ಯವನ್ನು ಹೊರತೆಗೆಯುವಲ್ಲಿ ನಮ್ಮ ಸಂಸ್ಥೆ ಹಗಲಿರುಳು ಕಾರ್ಯನಿರ್ವಹಿಸುತ್ತದೆ. ನಮ್ಮ ಕಾಲೇಜಿನಲ್ಲಿ PUC, ಸೈನ್ಸ್, ಕಾಮರ್ಸ್ ವಿಭಾಗಗಳಿದ್ದು ಜೊತೆಗೆ ವೃತ್ತಿಪರ ಕೋರ್ಸುಗಳಾದಂತಹ JEE, NEET ಮತ್ತು KCET ಪ್ರಾರಂಭಿಕ ಹಂತದಲ್ಲಿ ಅಂದರೆ ಪ್ರಥಮ PUC ಇಂದಲೇ ತರಬೇತಿ ನಡೆಸುವುದರಿಂದ ನಮ್ಮ ಕಾಲೇಜಿಗೆ ದಾಖಲಾಗುವ ವಿದ್ಯಾರ್ಥಿಗಳು ಹೊರಗೆ ಯಾವುದೇ ಹೆಚ್ಚಿನ ತರಬೇತಿ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಪ್ರತಿಯೊಂದು ವಿಷಯಕ್ಕೂ ಸಂಬಂಧಿಸಿದಂತೆ 15 ವರ್ಷಗಳಿಗಿಂತ ಹೆಚ್ಚು ಅನುಭವ ಮತ್ತು ನುರಿತ ಉಪನ್ಯಾಸಕರ ತಂಡ ನಮ್ಮ ಕಾಲೇಜಿನದ್ದಾಗಿದ್ದು ಪ್ರತಿಯೊಬ್ಬ ಉಪನ್ಯಾಸಕರು ವಿದ್ಯಾರ್ಥಿಗಳನ್ನು ವೈಯಕ್ತಿಕ ಕ್ರಮವಾಗಿ ಸಲಹೆ ಸೂಚನೆ ನೀಡುತ್ತಾ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ಆಯೋಜಿಸುವುದರ ಮೂಲಕ ಪ್ರೀತಿ ಮತ್ತು ಕಾಳಜಿಯೊಂದಿಗೆ ಸೂಕ್ತ ಕಲಿಕಾ ನಿರ್ದೇಶನಗಳನ್ನು ನೀಡುತ್ತಾ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಕಾಲೇಜ್ ದಿನನಿತ್ಯ ಶ್ರಮಿಸುತ್ತದೆ. ಸುಸಜ್ಜಿತ ಶಾಲಾ ಕೊಠಡಿಗಳು, ಪ್ರಯೋಗಾಲಯ, ಗಣಕಯಂತ್ರ, ಕಂಪ್ಯೂಟರ್ ತರಗತಿ ಹಾಗೂ ವಿಶಾಲವಾದ ಆಟದ ಮೈದಾನವನ್ನು ಹೊಂದಿದ್ದು ಇಲ್ಲಿ ಕಲಿಕೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ಮತ್ತು ವಾಹನ ಸೌಲಭ್ಯವನ್ನು ಒದಗಿಸಿಕೊಡಲಾಗುತ್ತದೆ. 10ನೇ ತರಗತಿಯ ನಂತರ ನಿಮ್ಮ ಭವಿಷ್ಯದ ಹೂಡಿಕೆ ಶ್ರೀ ಅರವಿಂದೋ ಮಹೇಶ್ ಪದವಿ ಪೂರ್ವ ಕಾಲೇಜಿನ ಆಯ್ಕೆ ನಿಮ್ಮದಾಗಿದ್ದರೆ ಶಿಕ್ಷಣದ ಸಂಪೂರ್ಣ ಜವಾಬ್ದಾರಿ ನಮ್ಮದಾಗಿರುತ್ತದೆ. ಹಿಂದೆ ಭೇಟಿ ಕೊಡಿ ಮೈಲ್ಸ್ಟೋನ್ ಅಕಾಡೆಮಿ, ಶ್ರೀ ಅರವಿಂದೋ ಮಹೇಶ್ PU ಕಾಲೇಜ್ ಹಾಸನ. ಪಾರ್ವತಿ ಎಂಟರ್ಪ್ರೈಸಸ್ ಆಪೋಸಿಟ್ ಮಿಷನ್ ಹಾಸ್ಪಿಟಲ್, RC ರೋಡ್, ಹಾಸನ್. ವಿವಿಧ ಮಾದರಿಯ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಗೃಹ ಬಳಕೆ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಇದೀಗ ಹೆಸರಾಂತ ಫ್ಯಾಬರ್ನ ಪ್ರತ್ಯೇಕ ಶೋರೂಮ್ ನಿಮ್ಮ ಹಾಸನದಲ್ಲಿ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಓರಿಯಂಟ್, ಸ್ಮಿತ್, ಫ್ಯಾಬರ್, ಪ್ರೆಸ್ಟೀಜ್, IFB, ಆಟಂಬರ್ಗ್, ಸುಜಾತಾ ಇನ್ನು ಮುಂತಾದ ಕಂಪನಿಗಳ ಚಿಮ್ನಿ, ವಾಟರ್ ಪ್ಯೂರಿಫೈಯರ್, ಹಾಬ್, ಓವನ್, ಎಲೆಕ್ಟ್ರಿಕ್ ಗೀಸರ್, ಟೇಬಲ್ ಫ್ಯಾನ್ಗಳು, ವಾಷಿಂಗ್ ಮೆಷಿನ್ಗಳು, ರೆಫ್ರಿಜರೇಟರ್, UPSಗಳು ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ಉತ್ಕೃಷ್ಟ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಭೇಟಿ ಕೊಡಿ ಪಾರ್ವತಿ ಎಂಟರ್ಪ್ರೈಸಸ್, ಆಪೋಸಿಟ್ ಮಿಷನ್ ಹಾಸ್ಪಿಟಲ್, RC ರೋಡ್, ಹಾಸನ್. ಫೋನ್ ನಂಬರ್ಸ್ 901979535 ಮತ್ತು 9353677153. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552. ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು, ಅರಳಿಕಟ್ಟೆ ಸರ್ಕಲ್, ಸಾಲಗಾಮೆ ರಸ್ತೆ, ಹಾಸನ್. ಹಾಸನದ ಹೃದಯ ಭಾಗದಲ್ಲಿರುವ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು ಉತ್ತಮ ಪರಿಸರದಲ್ಲಿದೆ. ಶಿಕ್ಷಣ ಎಂದರೆ ವಿದ್ಯಾಮಂದಿರ ಎಂಬುದಕ್ಕೆ ಮತ್ತೊಂದು ಹೆಸರೇ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು. ನಮ್ಮ ಕಾಲೇಜಿನ ವಿಶೇಷತೆಗಳು: ಸುಸಜ್ಜಿತವಾದ ಕಟ್ಟಡ, ಕಲಿಕೆಗೆ ಪೂರಕವಾದ ಗ್ರಂಥಾಲಯ ವ್ಯವಸ್ಥೆ, ಆಧುನಿಕ ವ್ಯವಸ್ಥೆಯ ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು, ಜೊತೆಗೆ CCTV ವ್ಯವಸ್ಥೆ, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಗಮನ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಾರಿಗೆ ಸೌಲಭ್ಯವಿದೆ. ನಮ್ಮಲ್ಲಿ PUC ವಿಜ್ಞಾನ ವಿಭಾಗದಲ್ಲಿ PCMB, PCMC ಕೋರ್ಸ್ಗಳು ಲಭ್ಯ. ದಾಖಲಾದ ವಿದ್ಯಾರ್ಥಿಗಳಿಗೆ ಪ್ರತಿ ವಾರವೂ ಕ್ಲಾಸ್, ಆಫ್ಲೈನ್, ಆನ್ಲೈನ್ ಶಿಕ್ಷಣ ಕಲ್ಪಿಸಲಾಗುವುದು. ಪ್ರತಿ ವಾರವೂ ಥಿಯರಿ ಅಂಡ್ ಕಾಂಪಿಟೇಟಿವ್ ಎಕ್ಸಾಮ್, ಪೀರಿಯಾಡಿಕ್ ಅಸೆಸ್ಮೆಂಟ್ ನಡೆಸಲಾಗುವುದು. KP ವೆಲ್ಫೇರ್ ಟ್ರಸ್ಟ್ ನಿಂದ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜಿಗೆ ಹೆಚ್ಚಿನ ಸಹಕಾರ ನೀಡಿದೆ. ಅಂಕಗಳ ಅಂಕಿಯನ್ನ ಮೀರಿದ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಶ್ರಮಿಸುತ್ತಿರುವ ಸಂಸ್ಥೆ ಹಾಗೂ ನಮ್ಮಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ನಾಡಿನ ಪ್ರತಿಷ್ಠಿತ ವೈದ್ಯಕೀಯ ಮತ್ತು
ತಾಂತ್ರಿಕ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ದಾಖಲಾತಿಗಾಗಿ ಸಂಪರ್ಕಿಸಿ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು, ಅರಳಿಕಟ್ಟೆ ಸರ್ಕಲ್, ಸಾಲಗಾಮೆ ರಸ್ತೆ, ಹಾಸನ್. ಫೋನ್ ನಂಬರ್ಸ್ 08172 260011 ಮತ್ತು 08172 23122. ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಪ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶ್ಯಾಮ್ ಪ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್, ಪ್ಲೈವುಡ್, ವಿನೈಲ್ ವುಡ್ ಫಿಟ್ಟಿಂಗ್, ಫೈಬರ್ ಡೋರ್ಗಳು, ವಿವಿಧ ಬಗೆಯ ಮೌಲ್ಡಿಂಗ್ ವುಡನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುನಿಪಾ, ಗ್ರೀನ್ ಪ್ಲೈ, ಆರ್ಟೆಡ್ ಲ್ಯಾಂಪ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ. ಶ್ಯಾಮ್ ಪ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಸಕಲೇಶಪುರ ತಾಲೂಕಿನ ಕೆಲವು ಭಾಗಗಳಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಜನಸಾಮಾನ್ಯರು ಮತ್ತು ವಾಹನಗಳ ಸಂಚಾರದ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಸರ್ವಿಸ್ ರಸ್ತೆಗಳಲ್ಲಿ ವಾಹನಗಳು ನಿಲ್ಲದಂತೆ ಸೂಚನೆ ನೀಡಬೇಕು. ರಾತ್ರಿ ಹೋಟೆಲ್ಗಳು ನಿಗದಿತ ಸಮಯಕ್ಕೆ ಮುಚ್ಚಬೇಕು. ಹಳ್ಳಿಗಳಿಗೆ ಈಗಾಗಲೇ ಇರುವ ರಸ್ತೆಯಲ್ಲಿ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಬೇಕೆಂದು ಸೇರಿದಂತೆ ವಿವಿಧ ಸಮಸ್ಯೆ ಪರಿಹಾರಕ್ಕೆ ಇಲ್ಲಿನ ನಾಗರಿಕರು ಆಗ್ರಹಿಸಿದರು. ಲಯನ್ಸ್ ಹಾಲ್ನಲ್ಲಿ ಆಯೋಜಿಸಲಾಗಿದ್ದ ರಸ್ತೆ ಸುರಕ್ಷತೆ ಸಭೆಯಲ್ಲಿ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಆರಂಭಿಸಿದ ನಂತರ ಕೆಲವು ಭಾಗಗಳಲ್ಲಿ ಅಪಘಾತಗಳು ಸಂಭವಿಸುತ್ತಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಸೇರಿದ್ದ ಸಾರ್ವಜನಿಕರ ಗಮನಕ್ಕೆ ಎಳೆಎಳೆಯಾಗಿ ಬಿಚ್ಚಿಟ್ಟರು. ಸಾರ್ವಜನಿಕ ಸುರಕ್ಷತೆ ದೃಷ್ಟಿಯಿಂದ ಕೂಡಿದ್ದು ಸುರಕ್ಷತೆ ಫಲಕ ಹಾಕುವುದು ಸೇರಿದಂತೆ ಶೀಘ್ರದಲ್ಲೇ ಹೆದ್ದಾರಿ ಒಳಪಡುವ ಗ್ರಾಮ ಪಂಚಾಯಿತಿಗೆ ಇಲಾಖೆಯ ಅಧಿಕಾರಿಗಳೊಂದಿಗೆ ಭೇಟಿ ಮಾಡಿ ಸ್ಥಳ ಪರಿಶೀಲನೆ ನಡೆಸಿ ಅಗತ್ಯ ಇರುವಡೆಯಲ್ಲಿ ಸ್ಥಳೀಯರ ಸಲಹೆಯಂತೆ ಸುರಕ್ಷತೆ ಬಗ್ಗೆ ಅಗತ್ಯ ಕಾಮಗಾರಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಒಂದೇ ಸ್ಪಾಟಲ್ಲಿ ಅದಕ್ಕಿಂತ ಹಿಂದೆ ನಮ್ಮ ಇಲ್ಲಿ ಶಿರಾಡಿ ಘಾಟಿ ಡಬಲ್ ಟರ್ನಿಂದ ಕೆಳಗಡೆ ಒಂದೇ ಆಕ್ಸಿಡೆಂಟ್ ಇಬ್ಬರು ಡೆತ್ ಆದರು. ಅದಕ್ಕಿಂತ ಸ್ವಲ್ಪ ಒಂದು 3-4 ತಿಂಗಳು ಹಿಂದೆ ಶಿವಸೂರ್ಯ ಹೋಟ್ಲು ಪಕ್ಕದಲ್ಲಿ ಇಬ್ಬರು ಡೆತ್ ಆದರು. ಸೊ ಈ ನ್ಯಾಷನಲ್ ಹೈವೇನಲ್ಲಿ ಅಪಘಾತಗಳ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಬಹುತೇಕ ಸಂದರ್ಭದಲ್ಲಿ ವಾಹನ ಚಾಲಕರು ನಿರ್ಲಕ್ಷ್ಯ, ಅದರ ಜೊತೆಗೆ ಕೆಲವು ಸಂದರ್ಭದಲ್ಲಿ ರಸ್ತೆಯಲ್ಲಿ ಏನು ಸೇಫ್ಟಿ ಮೆಷರ್ಸ್ ತಗೋಬೇಕೋ ಅದು ತೆಗೆದುಕೊಳ್ಳದೆ ಇರ್ತಕ್ಕಂಥದ್ದು, ಮತ್ತೆ ಮಾಡಿರ್ತಕ್ಕಂಥ ಕಾಮಗಾರಿನಲ್ಲಿ ಗುಣಮಟ್ಟ ಇಲ್ಲದೆ ಇರತಕ್ಕಂಥದ್ದು, ಇವು ಕೂಡ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ಸ್ ಇರ್ತವೆ. ಇವನ್ನೆಲ್ಲವನ್ನು ಕೂಡ ಪರಿಗಣಿಸಿ ನಾವು ಯಾವ ರೀತಿ ಸೇಫ್ಟಿ ಮೆಷರ್ಸ್ ತಗೋಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ SP ಸಾಹೇಬರು ಅವರ ಪ್ರಾಜೆಕ್ಟ್ ಡೈರೆಕ್ಟರ್ನ ಮೀಟಿಂಗ್ ಕರೆಸಿದ್ರು. ಪ್ರಾಜೆಕ್ಟ್ ಡೈರೆಕ್ಟರ್ನ ಮೀಟಿಂಗ್ ಕರೆಸಿಬಿಟ್ಟು ನೀವು ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಜೊತೆ ನೀವು ಮಾಡಿರ್ತಕ್ಕಂಥ ರಸ್ತೆಯನ್ನು ಇನ್ಸ್ಪೆಕ್ಟ್ ಮಾಡಬೇಕು. ನೀವು ಸಾಕಷ್ಟು ಮೊನ್ನೆ ಬಹಳಷ್ಟು ಮಳೆ ಬಂದಾಗ ತಾವು ಗಮನಿಸಿರ್ಬೋದು, ರೋಡ್ ಸೈಡಲ್ಲಿ ಮೀಡಿಯನ್ ಪಕ್ಕದಲ್ಲಿ ಸುಮಾರು 1 ಅಡಿ 1/2 ಅಡಿ ನೀರು ನಿಂತಿತ್ತು. ಸೊ ಫಾಸ್ಟ್ ಆಗಿ ಬರ್ತಕ್ಕಂಥ ವೆಹಿಕಲ್ ಬಂದಾಗ ವೆಹಿಕಲ್ ಫ್ಲೋಟ್ ಆಗ್ತಕ್ಕಂಥ ಚಾನ್ಸಸ್ ಇತ್ತು, ಮೀಡಿಯನ್ನ ಕ್ರಾಸ್ ಆಗಿ ಇನ್ನೊಂದು ಲೈನ್ಗೆ ಹೋಗ್ತಕ್ಕಂಥ ಚಾನ್ಸಸ್ಗಳಿತ್ತು. ಈ ರೀತಿಯ ಮೇಜರ್ ಏನು ಡಿಫೆಕ್ಟ್ಸ್ಗಳಿದ್ದಾವೆ ಇದನ್ನ ನೀವು ಜಂಟಿ ತನಿಖೆ ಮಾಡಿ ಜಂಟಿ ಪರಿವೀಕ್ಷಣೆ ಮಾಡಿ ಸರಿಪಡಿಸಬೇಕು ಅಂತಕ್ಕಂಥ ವಿಚಾರ ಬಂತು. ಸೊ ಆ ನಿಟ್ಟಿನಲ್ಲಿ ನಾವು ನಿನ್ನೆ ಬೆಳಗ್ಗೆ ನಾವು 10 ಗಂಟೆಗೆ ಸ್ಟಾರ್ಟ್ ಮಾಡಿದವರು ಮಧ್ಯಾಹ್ನ 3 ಗಂಟೆವರೆಗೂ ನಮ್ಮ ಕಂದ್ಲಿ ಬಾರ್ಡ್ರಿಂದ ನಮ್ಮ ಇಲ್ಲಿ ಆನೆ ಮಾಲ್ ಏನಿದೆ ಜಂಕ್ಷನ್ ಅಲ್ಲಿವರೆಗೆ ನಾವು ಇನ್ಸ್ಪೆಕ್ಷನ್ ಮಾಡಿದ್ವಿ. ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಏನೇನು ಮಾಡಬೇಕು ಅಂತಕ್ಕಂಥ ಇನ್ಸ್ಟ್ರಕ್ಷನ್ ಅನ್ನ ಅವ್ರಿಗೆ ಕೊಟ್ಟಿದ್ದೀವಿ. ಅದನ್ನ ರೈಟಿಂಗ್ ಅಲ್ಲಿ ಕೂಡ ಕಳಿಸ್ತಾ ಇದ್ವಿ. ಈಗ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವ್ರದ್ದು ಒಂದು ಗೈಡ್ಲೈನ್ಸ್ ಇದೆ ಸೇಫ್ಟಿಗೆ ಸಂಬಂಧಪಟ್ಟಂಗೆ. ಇಂಡಿಯನ್ ರೋಡ್ ಕಾಂಗ್ರೆಸ್ ನಿಯಮಾವಳಿಗಳ ಪ್ರಕಾರ ಸೇಫ್ಟಿಯನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಅದು NH75ಗೆ ಮಾತ್ರ ಅಲ್ಲ, ಭಾರತ ದೇಶದ ಯಾವುದೇ ರಾಷ್ಟ್ರೀಯ ಹೆದ್ದಾರಿಗೆ ಇರತಕ್ಕಂಥದ್ದು ಒಂದೇ ನಿಯಮ, ಅದು ರಾಷ್ಟ್ರೀಯ ಇಂಡಿಯನ್ ರೋಡ್ ಕಾಂಗ್ರೆಸ್ ನಿಯಮಾವಳಿಗಳ ಪ್ರಕಾರನೇ ಆ ಸ್ಟ್ಯಾಂಡರ್ಡ್ ಪ್ರಕಾರನೇ ಅದನ್ನು ಮೇಂಟೈನ್ ಮಾಡಬೇಕು. ಅದರ ಆ ರೂಲ್ಸ್ ಪ್ರಕಾರನೇ ಮಾಡೋಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಅದನ್ನು ಬದಲಾವಣೆ ಮಾಡಬೇಕು ಅಂತಂದ್ರೆ ಹೇಗೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾಗೆ ಹೋಗಿ ಅಲ್ಲಿ ಅದನ್ನು ಬದಲಾವಣೆ ಮಾಡಿಕೊಂಡು ಚೇಂಜಸ್ನ ಮಾಡ್ಕೋಬೋದಾಗುತ್ತೆ. ಸ್ಥಳೀಯವಾಗಿ ನಾವಾಗಲಿ ಅಥವಾ ಗ್ರಾಮಸ್ಥರಾಗಲಿ ಅಥವಾ ಕಾಂಟ್ರಾಕ್ಟರ್ ಆಗಲಿ ಅಥವಾ SP ಆಗಲಿ ತೀರ್ಮಾನ ತಗೊಳ್ಳೋಕೆ ಬರೋದಿಲ್ಲ. ಸೊ ಅಂಥ ವಿಚಾರಗಳೇನಾದ್ರು ಇದ್ರೆ ಅದನ್ನ ನಮ್ಮ ಕಡೆಯಿಂದ ನಾವು ಫೀಡ್ಬ್ಯಾಕ್ ತಗೊಂಡು ಅದನ್ನು ಏನು ಮಾಡಬಹುದು ಅದನ್ನು ನಾವು ಆ ಪ್ರಪೋಸಲ್ನ ಕಳಿಸ್ತಕ್ಕಂಥ ವ್ಯವಸ್ಥೆನ ಮಾಡೋಣ.
ಈ ಸಂದರ್ಭದಲ್ಲಿ ವೃತ್ತ ಆರಕ್ಷಕ ನಿರೀಕ್ಷಕ ಜಗದೀಶ್, ಗ್ರಾಮಾಂತರ ಸಬ್ ಇನ್ಸ್ಪೆಕ್ಟರ್ ತಿಪ್ಪಾರೆಡ್ಡಿ, ನಿರಂಜನ್, ವೆಂಕಟೇಶ್, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಭಿಯಂತರಗಳಾದ ಗಿರೀಶ್ ಅಗರ್ವಾಲ್, ತಿಪ್ಪೇಸ್ವಾಮಿ, ಪ್ರಶಾಂತ್, ಗ್ರಾಮಗಳ ಮುಖಂಡರಾದ ಜೆಡಿಎಸ್ ಕಾರ್ಯಕರ್ತರಾದ ಭಾಸ್ಕರ್, ಕವನ್ಗೌಡ, ಉದ್ಯಮಿ ಶೀನಪ್ಪ ಆಳ್ವ, ಲೋಹಿತ್ ಕೌಡಳ್ಳಿ, ಜೆಎಸ್ಎಸ್ ಅಧೀಕ್ಷಕ ಮಂಜುನಾಥ್ ಹಾಜರಿದ್ದರು. ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ರಾಜ್ಯ ಜನಪರ ಚಳವಳಿಗಳ ಒಕ್ಕೂಟ ಮೇ 30ರಂದು ಹಮ್ಮಿಕೊಂಡಿರುವ ನಮ್ಮೆಲ್ಲರ ಹೋರಾಟದ ನಡಿಗೆ ಹಾಸನದ ಕಡೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಬೆಂಬಲಿಸಿ ಅರ್ಕಲಗೂಡು ತಾಲೂಕಿನ ವಿವಿಧ ಸಂಘಟನೆಗಳು ಪಾಲ್ಗೊಳ್ಳಲಿವೆ ಎಂದು ತಾಲೂಕು ರೈತ ಸಂಘದ ಅಧ್ಯಕ್ಷ ಎಸ್ವಿ ಯೋಗಣ್ಣ ತಿಳಿಸಿದರು. ತಾಲೂಕು ರೈತ ಸಂಘದ ಅಧ್ಯಕ್ಷ ಎಸ್ವಿ ಯೋಗಣ್ಣ ಮಾತನಾಡಿ, ಭೂಗತ ಪಾತಕಿಯಂತೆ ವಿದೇಶದಲ್ಲಿ ಎಲ್ಲೋ ಅಡಗಿ ಕುಳಿತು ಮೇ 31ಕ್ಕೆ ಎಸ್ಐಟಿ ಮುಂದೆ ಶರಣಾಗುವುದಾಗಿ ವಿಡಿಯೋ ಹರಿಬಿಡುತ್ತಿರುವ ವಿಕೃತಕಾಮಿ ಪ್ರಜ್ವಲ್ ರೇವಣ್ಣ ನಡೆ ಖಂಡನೀಯವಾಗಿದೆ. ಸಂಸತ್ ಸದಸ್ಯ ಸ್ಥಾನದ ಘನತೆ ಮರೆತಿರುವ ಈತನನ್ನು ಬಂಧಿಸದಿರುವುದು ಈ ನೆಲದ ಕಾನೂನಿನ ಶಕ್ತಿಯನ್ನ ಅಣಕಿಸುವಂತಿದೆ. ಮಹಿಳೆಯರ ರಕ್ಷಣೆ ಬಗ್ಗೆ ಕೇಂದ್ರ ಸರ್ಕಾರ ವರ್ತನೆ ಬರೀ ಬೂಟಾಟಿಕೆ ಎಂಬುದು ಸಾಬೀತಾಗಿದೆ. ವಿಕೃತಕಾಮಿ ಬಂಧನಕ್ಕೆ ಆಗ್ರಹಿಸಿ ಕೆಲ ಪ್ರಗತಿಪರ ಚಿಂತಕರು, ಹೋರಾಟಗಾರರು ಧ್ವನಿ ಎತ್ತದೆ ವಿಮುಖರಾಗುತ್ತಿರುವ ಸಂಗತಿ ನಿಜಕ್ಕೂ ಶೋಚನೀಯವಾಗಿದೆ. ವಿಕೃತಕಾಮಿ ಎಸಗಿರುವ ವಿಡಿಯೋ ನೋಡಿಯೂ ಕೋಟ್ಯಾಂತರ ಮಹಿಳೆಯರು ದಂಗೆ ಎಳೆದಿರುವುದು ದುರದೃಷ್ಟಕರ. ಇದೊಂದು ರೀತಿ ಭ್ರಷ್ಟಾಚಾರಿಗಳನ್ನು ನೋಡಿಯೂ ಕೂಡ ಭ್ರಷ್ಟ ರಾಜಕಾರಣಿಗಳಿಗೆ ಹಾಗೂ ಅತ್ಯಾಚಾರಿಗಳಿಗೆ ಪ್ರೋತ್ಸಾಹ ನೀಡಿದಂತಾಗಿದೆ. ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ನಮಸ್ಕರಿಸುತ್ತಾ, ನಮ್ಮೆಲ್ಲರ ಹೋರಾಟದ ನಡಿಗೆ ಹಾಸನದ ಕಡೆಗೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತಂದ್ರೆ, ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣನ ಬಂಧಿಸ್ತಾ ಇರ್ತಕ್ಕಂಥದ್ದು ಈ ನೆಲದ ಕಾನೂನನ್ನೇ ಅಳಚಿಸಿದ ತರ ಇದೆ ಅಂತೇಳಿ ನಮಗಾದ್ರೂ ಅನಿಸ್ತದೆ. ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ವಿದೇಶಾಂಗ ಸಚಿವಾಲಯ ಪಾಸ್ಪೋರ್ಟ್ನ ರದ್ದು ಮಾಡಿ ವಿದೇಶದಲ್ಲೇ ಬಂಧಿಸಿ ಭಾರತಕ್ಕೆ ಕರ್ತರಬೇಕಾಗಿತ್ತು. ಇಷ್ಟೇ 1 ತಿಂಗಳಾಯಿತು. ಹಾಗಂದ್ರೆ ಈ ದೇಶದ ಕಾನೂನು ವ್ಯವಸ್ಥೆಗೆ ಎಲ್ಲೋ ಒಂದು ರೀತಿ ಶಕ್ತಿ ಇದೆಯಾ ಅಂತಕ್ಕಂಥದ್ದನ್ನ ನಾವಿವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಇದೇನಾ ಬೇಟಿ ಪಡಾವೋ ಬೇಟಿ ಬಚಾವೋ? ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹಿಳೆಯರ ರಕ್ಷಣೆ ಮಾಡಬೇಕು, ಮಹಿಳೆಯರನ್ನ ಉಳಿಸ್ಬೇಕು ಅಂತಕ್ಕಂಥ ನೀತಿ ಏನಿದೆ, ಇದೇನ ಕೇಂದ್ರ ಸರ್ಕಾರದ್ದು ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇನ್ನು ವಿದೇಶದಲ್ಲಿ ಹೋಗಿ ಭೂಗತ ಆಗಿ ಆ ವ್ಯಕ್ತಿ 1 ತಿಂಗಳ ಮೇಲೆ ವಿಡಿಯೋ ಮಾಡ್ತಾನೆ, ನಾನಿನ್ನೂ ಬದುಕಿದ್ದೀನಿ, ನಾನು ಕೋಮಾಗೆ ಹೋಗಿದ್ದೆ, ನಾನು ಇದೆಲ್ಲ ವಿದ್ಯಮಾನಗಳನ್ನ ನೋಡಿ ನಾನು ಈಗ ವಿಡಿಯೋ ರಿಲೀಸ್ ಮಾಡ್ತಾ ಇದ್ದೀನಿ, ಬರ್ತೀನಿ SIT ಮುಂದೆ ಅಂತಕ್ಕಂಥ ಮಾತನ್ನ ದೂರದಲ್ಲಿ ಕೂತ್ಕೊಂಡು ಒಬ್ಬ ಭೂಗತ ಆದಂಥ ಒಬ್ಬ MP ಹೇಳ್ತಾರೆ ಅಂತ ಅಂದ್ರೆ ಈ ಕಾನೂನಿಗೆ ಹಂಗಂದ್ರೆ ಎಷ್ಟು ಶಕ್ತಿ ಇದೆ? ಎಲ್ಲೋ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ ನಾವು, ಆ ದೇಶನ ಚೀನಾದ ಮೇಲೆ, ಪಾಕಿಸ್ತಾನದ ಮೇಲೆ ಹೇಳುವಂತ ಈ ಭಾರತ ದೇಶ, ಈ ಪ್ರಧಾನಮಂತ್ರಿ ಒಬ್ಬ ಅತ್ಯಾಚಾರಿನ 1 ತಿಂಗಳಾದ್ರೂ ಬಂಧಿಸ್ತಾ ಇರೋದು ಈ ಕಾನೂನಿಗೆ ಮಾಡಿದಂತ ಅಗೌರವ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇನ್ನ SIT ಮುಂದೆ ಹಾಜರಾಗ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಎರಡನೇ ವಿಷಯ. ಅದಕ್ಕಿಂತ ಮುಂಚಿತವಾಗಿ ವಿಡಿಯೋ ರಿಲೀಸ್ ಆದ್ರೂ ಸಹಿತ ಈ ಕೇಂದ್ರ ವಿದೇಶಾಂಗ ಸಚಿವಾಲಯ ಮತ್ತೆ ಅದೇನೋ ಶೋಕಾಸ್ ನೋಟಿಸು ಇನ್ನೊಂದೇನು ಹೇಳ್ತಾರಲ್ಲ ಬ್ಲೂ ಕಾರ್ನರ್ ನೋಟಿಸು, ಅವುಗಳೆಲ್ಲ ಏನೇ ಇರಲಿ, ತಕ್ಷಣ ಆ ವಿಡಿಯೋ ರಿಲೀಸ್ ಆದ ತಕ್ಷಣ ಇವತ್ತಾದ್ರೂ ಸಹಿತ 30ನೇ ತಾರೀಕು ಏನು ಹಾಜರಾಗಿದ್ದೀನಿ ಅನ್ನೋದಕ್ಕಿಂತ ಮುಂಚಿತವಾಗಿ ಬಂಧಿಸಿ ಅವ್ರಿಗೆ ಕೋಳ ತೋರಿಸಿ ಈ ದೇಶಕ್ಕೆ ಕರ್ತಂದ್ರೆ ಈ ದೇಶದ ಕಾನೂನಿಗೆ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದು ನಮ್ಮ ಸಣ್ಣ ಒಬ್ಬ ನಾಗರಿಕನ ಅಭಿಪ್ರಾಯ. ಇನ್ನು ಮಹಿಳೆಯರಿಗಾದಂಥ ಅವಮಾನ ಇದು ನೋಡಿಯೂ ಸಹಿತ ಮಹಿಳೆಯರು ದಂಗೆ ಎಳೆದಿರ್ತಕ್ಕಂಥದ್ದು ಒಂದು ರೀತಿ ಅಮಾನವೀಯ ಕೃತ್ಯ. ಅತ್ಯಾಚಾರ ಮಾಡಿದ್ದು ಪ್ರಜ್ವಲ್ ರೇವಣ್ಣ ಅಂತ ಇಲ್ಲ, ಅತ್ಯಾಚಾರ ಮಾಡಿದಂಥ ಸಾಕಷ್ಟು ಜನಗಳು ಬೀದಿಗಿಳಿಯೋದು ಇರಲಿ, ಅತ್ಯಾಚಾರ ಮಾಡಿದಂಥ ಸಂಖ್ಯೆಗಳು ಭ್ರಷ್ಟು ಬಹಳ ಕಮ್ಮಿ. ನೋಡಿಯೂ ಸಹಿತ ಲಕ್ಷಾಂತರ ಕೋಟ್ಯಾಂತರ ಜನ ಸುಮ್ಮನಿರೋದು ಇದು ಅತ್ಯಾಚಾರಿಗಳಿಗೆ ಸಹಾಯ ಮಾಡಬೇಕು. ನಾವು ಯಾವತ್ತು ಅತ್ಯಾಚಾರಿಗಳನ್ನ ಭ್ರಷ್ಟನ್ನ ನೋಡಿ ಸಹಿಸ್ಕೊಂಡು ಸುಮ್ಮನಿರ್ತೀವೋ ಅಲ್ಲಿ ತನಕ ಅವ್ರನ್ನ ಪೋಷಣೆ ಮಾಡ್ದಂಗೆ, ಅವ್ರನ್ನ ರಕ್ಷಣೆ ಮಾಡ್ದಂಗೆ. ಮಾಡಿದವ್ರಿಗಿಂತ ಮಾಡದೇ ಇರೋರು ಅದನ್ನ ನೋಡಿ ಸುಮ್ಮನಿರ್ತಕ್ಕಂಥದ್ದು ಇದೊಂಥರ ಹೇಯ ಕೃತ್ಯ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ. ರಾಜ್ಯದಲ್ಲಿ ಪ್ರಾಣಿಗಳ ಹತ್ಯೆ ನಡೆಯುತ್ತಿದ್ದರೂ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಗಮನ ಹರಿಸದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಆದೇಶ್ ಆಕ್ರೋಶ ವ್ಯಕ್ತಪಡಿಸಿದರು.
ತಾಲೂಕು ಕಚೇರಿ ಆವರಣದ ಮುಂಭಾಗ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕಿನ ಅರೆಹಳ್ಳಿ ಹೋಬಳಿಯ ಗೋರ್ಗಳಿಯಲ್ಲಿ ಕಳೆದ ವರ್ಷ ಆನೆಗೆ ಗುಂಡೇಟಿನಿಂದ ಸಾವಿನಪ್ಪಿತ್ತು. ಅಂದು ಎಫ್ಐಆರ್ ದಾಖಲಿಸಿದ್ದಾರೆ ಹೊರತು ಚಾರ್ಜ್ ಶೀಟ್ ಹಾಕಿಲ್ಲ. ಕೇಳಿದರೆ ಉಡಾಫಿ ಉತ್ತರ ನೀಡುತ್ತಾರೆ. ಆನೆಗೆ ಗುಂಡಿಟ್ಟವರ ಮೇಲೆ ಚಾರ್ಜ್ ಶೀಟ್ ಹಾಕಿ ಅವರಿಗೆ ಶಿಕ್ಷೆ ನೀಡಬೇಕೆಂದು ಎಚ್ಚರಿಸಿದರು. ತಾಲೂಕು ಅರೆಹಳ್ಳಿ ಹೋಬಳಿಯಲ್ಲಿ ದುರ್ಗಿಹಳ್ಳಿಯಲ್ಲಿ ಅನ್ನೋ ಒಂದು ಗ್ರಾಮದಲ್ಲಿ 2022 ಇಸ್ವಿಯಲ್ಲಿ 27ನೇ ತಾರೀಕು 5ನೇ ತಿಂಗಳು 2022ನೇ ತಾರೀಕಿನಂದು ಒಂದು ಆನೆಯನ್ನು ಶೂಟೌಟ್ ಮಾಡಿ ಕೊಲ್ಲಲಾಗಿರುತ್ತೆ. ಆ ಆನೆಯನ್ನ ಶೂಟೌಟ್ ಮಾಡಿ ಕೊಂದ ಮೇಲೆ ಅದು FIR ಕೂಡ ಆಗಿರುತ್ತೆ. ಪ್ರತಿಯೊಂದು ಪತ್ರಿಕೆಯಲ್ಲೂ ನ್ಯೂಸ್ ಬಿತ್ತರವಾಗಿರುತ್ತೆ. ಆದರೆ ಇಲ್ಲಿವರೆಗೂ ಆ ತನಿಖೆ ಏನಾಗಿದೆ ಅನ್ನೋದನ್ನೇ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಕಾರಣ ಈಗ ಆನೆ ಸತ್ತಿರ್ತಕ್ಕಂಥದಕ್ಕೆ ಎಲ್ಲ ಆಗಿನ ಟೈಮಲ್ಲಿ ನ್ಯೂಸ್ಗಳು ಮಾಡಿರ್ತೀವಿ, ಪ್ರತಿಭಟನೆ ಮಾಡಿರ್ತೀವಿ. ಆದರೆ ಮುಂದೆ ಕೇಸ್ ಏನಾಗಿರುತ್ತೆ ಅನ್ನೋದು ಯಾರಿಗೂ ಸಾರ್ವಜನಿಕರಿಗೆ ಗೊತ್ತಿರಲ್ಲ. ಈಗ ನಮ್ಗೆ ಸಾರ್ವಜನಿಕರು ಒಬ್ರು ನಮಗೆ ಬಂದು ಕಂಪ್ಲೇಂಟ್ ಮಾಡಿದಾಗ ಗೊತ್ತಾಯ್ತು ಅದು FIR ಆಗಿದೆ, ಇಲ್ಲಿವರೆಗೂ ಚಾರ್ಜ್ ಶೀಟ್ ಆಗಿಲ್ಲ ಅಂತ. ಒಂದು ಚಾರ್ಜ್ ಶೀಟ್ ಆಗೋಕ್ಕೆ 2 ವರ್ಷಗಳ ಕಾಲಾವಕಾಶ ಬೇಕಾದ್ರೆ ಸರ್ಕಾರಿ ಅಧಿಕಾರಿಗಳು ಏನ್ ಕೆಲಸ ಮಾಡ್ತಾ ಇದ್ದಾರೆ? ಒಂದು FIR ಆದ್ಮೇಲೆ ಚಾರ್ಜ್ ಶೀಟ್ 6 ತಿಂಗಳೊಳಗಡೆ ಇಲ್ಲ ವರ್ಷದೊಳಗಡೆ ಚಾರ್ಜ್ ಶೀಟ್ ಮಾಡಿಬಿಟ್ಟು ಕೋರ್ಟಿಗೆ ಸಲ್ಲಿಕೆ ಮಾಡಬೇಕು. ಆದ್ರೆ 2 ವರ್ಷಗಳ ಕಾಲ ಆದ್ರೂ ಇಲ್ಲಿವರೆಗೂ ಚಾರ್ಜ್ ಶೀಟ್ ನ ಕೊಟ್ಟಿಲ್ಲ. ಅಧಿಕಾರಿಗಳನ್ನ ಕೇಳಿದ್ರೆ ಇಲ್ಲ ಸಲ್ಲದ ಏನ್ ಹೇಳ್ತಾರೆ, ಇಲ್ಲ ಸಲ್ಲದ ನೆಪಗಳನ್ನ, ಕುಂಟು ನೆಪಗಳನ್ನ ಹೇಳ್ಕೊಂಡು ಮುಂದೂಡ್ತಾ ಇದಾರೆ. ಇನ್ನು ನಮ್ಗೆ FSR ರಿಪೋರ್ಟ್ ಬಂದಿಲ್ಲ, ಇದು ಬಂದಿಲ್ಲ ಅಂತ. ಇದು ಕೇವಲ ಅದೊಂದು ಆನೆಗಂತ ಆಗಿರೋದಲ್ಲ, ಅರ್ಜುನ ಅನ್ನೋ ಆನೆಗೂ ಅಷ್ಟೇ. ಅರ್ಜುನ ಆನೆ ಅನ್ನೋಂಥದ್ದು ಕೂಡ ಮಿಸ್ಫೈರ್ ಮಾಡಿ ಶೂಟೌಟ್ ಮಾಡಿ ಕೊಂದಿದ್ದಾರೆ. ಆ ಆನೆಗೂ ಸರಿಯಾದ ರೀತಿಯಲ್ಲಿ ನ್ಯಾಯ ದೊರಕಲಿಲ್ಲ. ಇದೇ ರೀತಿ ತಾಲೂಕಿನಲ್ಲಿ ಎಷ್ಟು ಆನೆಗಳು, ನಮ್ಮ ಕರ್ನಾಟಕದಲ್ಲಿ ಎಷ್ಟು ವನ್ಯಜೀವಿಗಳ ಕೊಲೆ ಆಗ್ತಾ ಇದೆ, ಆದ್ರೆ ಯಾರು ಎಚ್ಚೆತ್ಕೋತಾರೆ? ಪ್ರತಿಭಟನೆಯಲ್ಲಿ ಕೆಆರ್ಎಸ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಹರ್ಷ, ತಾಲೂಕು ಯುವ ಘಟಕದ ಅಧ್ಯಕ್ಷ ಅನಿಲ್, ಜಾವಗಲ್ ಹೋಬಳಿ ಘಟಕದ ಅಧ್ಯಕ್ಷ ನೂರುಲ್ಲಾ, ಹಳಿಬೀಡು ಹೋಬಳಿ ಅಧ್ಯಕ್ಷ ಸೋಮಶೇಖರ್, ತಾಲೂಕು ಉಪಾಧ್ಯಕ್ಷ ಸುನಿಲ್, ಶ್ರೀನಿವಾಸ್, ಸಂಘಟನಾ ಕಾರ್ಯದರ್ಶಿ ರಿಯಾಜ್ ಹಾಜರಿದ್ದರು. ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣ ವಿರೋಧಿಸಿ ಮೇ 30ರಂದು ಹಾಸನದಲ್ಲಿ ನಡೆಯಲಿರುವ ಬೃಹತ್ ಪ್ರತಿಭಟನೆಗೆ ಮುಸ್ಲಿಂ ಮಹಿಳೆಯರು ನಾವುಗಳು ಬೆಂಬಲ ವ್ಯಕ್ತಪಡಿಸುತ್ತೇವೆ ಎಂದು ಮಹಿಳಾ ಮುಖಂಡರಾದ ಸಾಯಿರಾ ಬಾನು, ಹಸೀನಾ ಹುರುಡಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಜ್ವಲ್ ರೇವಣ್ಣ ಸಂಸದರಾಗಿ ಹೆಣ್ಣು ಮಕ್ಕಳನ್ನ ದುರ್ಬಳಕೆ ಮಾಡಿಕೊಂಡಿರುವುದು ಹಾಗೂ ಲೈಂಗಿಕ ವಿಕೃತಿ ಮೆರೆದಿರುವುದು ಖಂಡನೀಯ. ಈ ಘಟನೆಯಿಂದ ಹಾಸನ ಜಿಲ್ಲೆಗೆ ಅಪಕೀರ್ತಿಗೆ ಒಳಗಾಗಿದೆ. ಜಿಲ್ಲೆಯ ಜನ ಅವಮಾನಕ್ಕೆ ಒಳಗಾಗಿದ್ದಾರೆ. ಈ ಘಟನೆಯಿಂದ ಮಹಿಳೆಯರು ರಾಜಕಾರಣದಲ್ಲಿ ತೊಡಗಿಸಿಕೊಳ್ಳುವುದು ಕಷ್ಟಕರವಾಗಿದೆ. ಸಮಾಜ ಯಾವ ದೃಷ್ಟಿಯಿಂದ ನಮ್ಮನ್ನ ಮೌಲ್ಯಮಾಪನ ಮಾಡುತ್ತಿದೆ ಎಂದು ಅಂತರ್ಮುಖಿಯಾಗಿ ಚಿಂತಿಸುವಂತೆ ಮಾಡಿದೆ. ಮುಸ್ಲಿಂ ಮಹಿಳೆಯರು ರಾಜಕಾರಣದ ಮುಖ್ಯವಾಹಿನಿಯಲ್ಲಿ ಬಂದು ಕೆಲಸ ಮಾಡುವುದು ಸುಲಭವಲ್ಲ. ಪತಿ, ತಂದೆ, ತಾಯಿ, ಸಹೋದರ, ಸಹೋದರಿ, ಬಂಧು ಮಿತ್ರರ ಸಹಕಾರ ಅತ್ಯಗತ್ಯ. ಇವರ ವಿಶ್ವಾಸ ಗಳಿಸಿಕೊಂಡು ಸಂಪ್ರದಾಯ ಮೈಗೂಡಿಸಿಕೊಂಡು ಸಾಮಾಜಿಕ ಕ್ಷೇತ್ರಕ್ಕೆ ತೊಡಗಿಸಿಕೊಳ್ಳಬೇಕು. ನಮ್ಮನ್ನ ಪುರುಷ ಪ್ರಧಾನ ರಾಜಕೀಯ ಕ್ಷೇತ್ರ ಉತ್ತಮವಾಗಿ ಬಳಸಿಕೊಳ್ಳಬೇಕು, ಗೌರವ ನೀಡಬೇಕು. ಆದರೆ ಮಹಿಳೆಯರ ಮಾನ, ಮರ್ಯಾದೆ, ಶೀಲ ಬೀದಿಯಲ್ಲಿ ಹರಾಜು ಮಾಡುವಂತಹ ಪ್ರಸಂಗಗಳು ನಡೆದರೆ ಯಾರು ತಾನೇ ನಮ್ಮನ್ನ ಬೆಂಬಲಿಸುತ್ತಾರೆ? ಮಹಿಳೆಯರಿಂದ ಕುಟುಂಬಗಳು ಸಮಾಜದಲ್ಲಿ ತಲೆತಗ್ಗಿಸುವ ಪ್ರಸಂಗಗಳು ಎದುರಾದರೆ ಇಂತಹ ಗಂಡಾಂತರ ನಡೆದಾಗ ಕುಟುಂಬ ಇಷ್ಟಪಡುವುದಿಲ್ಲ ಎಂದು ಹೇಳಿದರು. ಹಾಗೂ ಅಕ್ಬರ್ ಅವರಿಗೆ, ಹಾಗೂ ದಯಾನಂದ್ರ ಅವರಿಗೆ, ಹಾಗೂ ಸುಧೀರ್ ಅವರಿಗೆ, ಪತ್ರಕರ್ತರ ಸಂಘಕ್ಕೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತಿನ ಒಂದು ಪತ್ರಕರ್ತರ ಸಭೆಗೆ ನಾನು ಏನು ವಿಶೇಷ ಅಂತಂದ್ರೆ, ಪ್ರಜ್ವಲ್ ರೇವಣ್ಣರವರ ಒಂದು ವಿಷಯವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದ್ರೆ ಮೇ 30ರಂದು ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಹಾಸನದಲ್ಲಿ. ಅದಕ್ಕೆಲ್ಲದಕ್ಕೂ ನಮ್ಮ ಮುಸ್ಲಿಂ ಸಮುದಾಯದಿಂದ ನಮ್ಮ ಪೂರ್ಣ ಬೆಂಬಲ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕೆಂತಂದ್ರೆ ವಿಕೃತ ಕಾಮಿಯಾದ ಈ ಪ್ರಜ್ವಲ್ ರೇವಣ್ಣನ ಒಂದು ನಡೆ ನಮ್ಗೆಲ್ಲ ತುಂಬಾ ನಮ್ಗೆ ಒಂದು ಅವಮಾನ ಆದಂಗೆ ಆಗ್ತಿದೆ. ಯಾಕೆಂತಂದ್ರೆ ಇಡೀ ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಹಾಗೂ ದೇಶಕ್ಕೆ ಹಾಗೂ ವಿದೇಶಗಳಲ್ಲೂ ಕೂಡ ಇವನ ಸುದ್ದಿ ತುಂಬಾ ಹಬ್ಬಿಟ್ಟಿದೆ. ಸುದ್ದಿ ಅಂತಂದ್ರೆ ಒಳ್ಳೆ ಸುದ್ದಿ ಅಲ್ಲ, ಇನ್ನ ನೀಚ ಸುದ್ದಿ ಎಲ್ಲರಿಗೂ ಹಬ್ಬಿದೆ. ಇದರಿಂದ ನಮ್ಗೆ ತುಂಬಾ ಮುಜುಗರ ಆಗ್ತಾ ಇದೆ. ಯಾಕೆಂತಂದ್ರೆ ಒಂದು ಮಹಿಳೆ ಒಂದು ರಾಜಕಾರಣದಲ್ಲಾಗ್ಲಿ ಅಥವಾ ಒಂದು ಯಾವುದೇ ಕ್ಷೇತ್ರಗಳಲ್ಲಾಗ್ಲಿ, ಸಮಾಜ ಕ್ಷೇತ್ರಗಳಲ್ಲಾಗ್ಲಿ ಒಂದು ಕೆಲಸ ಮಾಡ್ಬೇಕು ಅಂತಂದ್ರೆ ನಮ್ಮ ಎಲ್ಲಾ ಒಂದು ತಂದೆ ತಾಯಿಗಳಾಗ್ಲಿ ಅಥವಾ ನಮ್ಮ ಪತಿಯವರು ಅಥವಾ ನಮ್ಮ ಮಕ್ಕಳು ಎಲ್ಲಾ ನಾವು ಏನ್ ಮಾಡ್ಕೋಬೇಕು, ಎಲ್ಲ ಅವ್ರನ್ನೆಲ್ಲ ನಾವು ವಿಶ್ವಾಸ ತಗೊಳ್ಬೇಕು. ಯಾಕೆಂತಂದ್ರೆ ವಿಶ್ವಾಸ ತಗೊಂಡು ನಾವು ರಾಜಕಾರಣದಲ್ಲಿ ಮುಂದುವರಿಬೇಕು. ಆದ್ರೆ ಹಾಗೂ ನಮ್ಮ ಇಸ್ಲಾಂನ ಒಂದು ಧರ್ಮದನ್ನು ಕೂಡ ನಾವು ಅದ್ರ ಜೊತೆಗೆ ತಗೊಂಡು ಹೋಗ್ಬೇಕು. ಇಸ್ಲಾಂ ಧರ್ಮದ ಜೊತೆ ತಗೊಂಡು ಹೋಗ್ಬಿಟ್ಟು ಎಲ್ಲಾನು ಅದು ನಮ್ಮ ಈ ಸಮಾಜದಲ್ಲಿ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಒಂದು ಹೆಂಗಸು ಒಳ್ಳೆ ಹೆಂಗಸು ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಇದೆ. ಯಾಕೆಂತಂದ್ರೆ
ಹಿಂದ್ಗಡೆನೂ ಕೂಡ ತುಂಬಾ ಇಲ್ಲಸಲ್ಲದ ಅಪವಾದ ಮಾಡ್ತಾರೆ ನಮ್ಮ ಮೇಲೆ, ಇಲ್ಲಸಲ್ಲದ ವಿಚಾರಗಳನ್ನೆಲ್ಲ ಮಾತಾಡ್ತಾರೆ. ಅದ್ರಲ್ಲೂ ನಾವು ಒಳ್ಳೆಯವಳು ಅಂತ ಹೇಳ್ಕೊಳ್ಳೋಕೆ ತುಂಬಾ ಕಷ್ಟ ಇದೆ. ಅದರಲ್ಲಿ ಇಂಥ ಪ್ರಜ್ವಲ್ ರೇವಣ್ಣನ ವಿಷಯದಲ್ಲಿ ನಮ್ಗೆ ಇನ್ನೂ ತುಂಬಾ, ಅದು ಮುಸ್ಲಿಂ ಸಮುದಾಯಕ್ಕೆ ತುಂಬಾ ನಮ್ಗೆ ಒಂದು ಸಮಾಜದಲ್ಲಿ ಮುಂದುವರಿಯಕ್ಕೆ ತುಂಬಾ ನಮ್ಗೆ ಕಷ್ಟ ಆಗ್ತಿದೆ ಅಂತ ಹೇಳಕ್ಕೆ ನಾನು ಮಿತ್ರರಿಗೆ ನಮಸ್ಕಾರ ಹೇಳ್ತೀನಿ. ಇವತ್ತು ಏನ್ ಮಾತಾಡ್ಬೇಕು ಅಂತ ಈ ಹೆಣ್ಮಕ್ಳಿಗೆ ಮಾತಾಡಕ್ಕೆ ಬಾಯಿ ಬರ್ತಾ ಇಲ್ಲ, ಆದ್ರೂ ಮಾತಾಡ್ಲೇಬೇಕಾಗುತ್ತೆ. ನಮ್ಮ ಮುಸ್ಲಿಂ ಒಕ್ಕೂಟದ ಕಡೆಯಿಂದ ನಾವು ಮಾತಾಡ್ತಾ ಇದ್ದೀವಿ. ಹಾಸನ ಅಂದ್ರೇನೆ ಇವಾಗ ಎಲ್ಲ ಯೋಚನೆ ಮಾಡಿದ್ರು ಹಾಸನನ ಅಂತ ಕೇಳ್ತಾರೆ. ಯಾಕಂದ್ರೆ ಈ ಪ್ರಜ್ವಲ್ ರೇವಣ್ಣ ಮಾಡಿರೋ ಈ ತಪ್ಪಿಗೆ ಕೆಲವು ಹೆಣ್ಮಕ್ಳು ಹೊರಗಡೆ ಬಂದು ಕೆಲಸ ಮಾಡ್ತಾ ಇದ್ದೀರಿ. ಹೆಣ್ಮಕ್ಳಿಗೆ ಇವಾಗ ಅವ್ರ ಮನೇಲಿ ಗಂಡ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಆಗಿರ್ಬೋದು, ಹೊರಗಡೆ ಕಳ್ಸಕ್ಕೆ ಈಗ ಹಿಂದು ಮುಂದೆ ನೋಡೋ ತರ ಆಗಿದೆ. ಹಾಸನ ಅಂದ್ರೇನೆ ಯಾಕೋ ಒಂಥರ ಭಯ ಆಗ್ತಾ ಇದೆ ಅನ್ಸುತ್ತೆ ಅಲ್ಲ, ಎಲ್ಲರಿಗೂ ಆಗ್ಬಿಟ್ಟಿದೆ ಅದು. ಈ ಪ್ರಜ್ವಲ್ ಮಾಡಿರೋ ತಪ್ಪಿಗೆ ನಾಳೆ ಏನು 30ನೇ ತಾರೀಕಿಗೆ ಒಂದು ಪ್ರತಿಭಟನೆ ಇದೆ. ಆ ಪ್ರತಿಭಟನೆಗೆ ನಮ್ಮ ಮುಸ್ಲಿಂ ಒಕ್ಕೂಟದಿಂದನೂ ಬೆಂಬಲ ಇದೆ. ಎಲ್ಲ ಮಹಿಳೆಯರು ಬರಬೇಕು. ಮುಸ್ಲಿಂ ಒಕ್ಕೂಟ ಅಂತೆಲ್ಲ ಎಲ್ಲ ಮಹಿಳೆಯರು ಬರಬೇಕು. ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ, ನಾನು ಒಂದು ಹೆಣ್ಣಾಗಿ ನಾನು ಆಣ್ಬಳಿಂದ ಇಲ್ಲಿ ಕೆಲ್ಸಕ್ಕೆ ಬರ್ತೀನಿ. ಕೆಲ್ಸಕ್ಕೆ ಬರೋದ್ರಿಂದ ನನ್ನ ಮನೆಯಲ್ಲಿರೋ ನನ್ನ ಫ್ಯಾಮಿಲಿ ಆಗಿರ್ಬೋದು, ನನ್ನ ಗಂಡನೇ ಆಗಿರ್ಬೋದು, ನಮ್ಮ ತಂದೆ ತಾಯಿ ಆಗಿರ್ಬೋದು, ಹೋಗ್ತಾಳೆ. ಬಟ್ ಅಲ್ಲೇ ಕೆಲ್ಸಕ್ಕೆ ಹೋಗ್ತಾಳ ಅಲ್ಲ ಈ ತರ ವೈಯಕ್ತಿಕ ಮಾಡ್ತಿದ್ದಾಳ, ಈ ವಿಡಿಯೋದಿಂದ ಯಾರ್ಯಾರ ಫೋಟೋಸ್ ಇದೆಯಾ ಅಲ್ಲ ಇವುಗಳದ್ದು ಫೋಟೋಸ್ ಇದೆ ಅಂತ ಅವರಿಗೆ ಮನೋಭಾವನೆ ಬರುತ್ತೆ. ಬರಲ್ಲ ಅಂತ ನಾವ್ ಹೇಳಕ್ಕಾಗಲ್ಲ. ಒಂದ್ ಗಂಡನ ಮೇಲೆ ಅವ್ರಿಗೆ ಮನೋಭಾವನೆ ಬಂದೇ ಬರುತ್ತೆ. ಈ ಪ್ರಜ್ವಲ್ ಮಾಡಿರೋ ಕೆಲ್ಸಕ್ಕೆ ಒಂದ್ ಹೆಣ್ಣು ಹೊರಗಡೆ ಬಂದು ಕೆಲಸ ಮಾಡ್ತಾ ಇದ್ದವಳು ಇವಾಗ ಅವ್ಳು ಕೈ ಕಟ್ಟಿ ಮನೇಲಿ ಪೂರತರ ಆಗಿದೆ ಅಂದ್ರೆ, ಉದಾಹರಣೆ ಹೇಳ್ಬೇಕಂದ್ರೆ ಇವಳು ಬರ್ತಾ ಇದ್ದಾಳೆ ಅಂದ್ರೆ ಇವಳು ಎಲ್ಲಿಗೋ ಹೋಗ್ತಾ ಇದ್ದಾಳೆ, ಇವಳು ಏನೋ ಇವಳು ಕೆಲಸ ಮಾಡ್ತಾ ಇದ್ದಾಳೆ ಅಂತ ತಿಳಿತಾ ಇಲ್ಲ, ಏನೋ ಮಾಡ್ತಿದ್ದಾಳೆ, ಯಾರ ಜೊತೆನೋ ಹೋಗ್ತಿದ್ದಾಳೆ. ಈ ಮನೋಭಾವನೆ ಈಗ ಈ ಸೃಷ್ಟಿಯಾಗಿದೆ. ಇದೇ ಏಪ್ರಿಲ್ 26ನೇ ತಾರೀಕಿಗೆ ಸ್ಟಾರ್ಟ್ ಆಗಿದ್ದು, ಈಗ 1 ಮಂತ್ ಇಂದ ಇದೇ ಸ್ಟಾರ್ಟ್ ಆಗಿದೆ. ಈ ಕೆಲವೊಂದು ಹೆಣ್ಮಕ್ಳು ಮನೇಲಿ ಈ ತರ ನಡೀತಾನೂ ಇದೆ, ಅನುಮಾನ ಇರೋ ಗಂಡನ ಮನೇಲಿ ಈ ಮಾತು ಬರ್ತಾ ಇದೆ. ಅದರಿಂದ ನಾಳೆ ನಾವು ಮುಸ್ಲಿಂ ಒಕ್ಕೂಟದಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಎಲ್ಲಾ ಮಹಿಳೆಯರು ಬರ್ಲಿ. ಇವಾಗ ಏನಂತಾರೆ, ಈ ಗೌರ್ಮೆಂಟ್ ಕೆಲಸದಲ್ಲಿ ಇದೀವಿ ನಾವು ಬರಲ್ಲ, ನಾವು ಅಂಗನವಾಡಿ ಕಾರ್ಯಕರ್ತರು ನಾವು ಬರಲ್ಲ, ಅದೆಲ್ಲ ಇಲ್ಲ. ಎಲ್ಲಾ ಮಹಿಳೆಯರಿಗೂ ಸಂಬಂಧಪಟ್ಟಿದ್ದು ಎಲ್ಲಾ ಮಹಿಳೆಯರು ಬರಬೇಕು ಅಂತ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ನಿಗದಿತ ಅವಧಿಗೆ ಸರಿಯಾಗಿ ಚುನಾವಣೆ ನಡೆಸದೆ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಗೆ ಧಕ್ಕೆ ತರುವ ಮೂಲಕ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ವರ್ತಿಸಲಾಗುತ್ತಿದೆ ಎಂದು ಅರ್ಕಲ್ಗೂಡು ಪಟ್ಟಣ ಪಂಚಾಯಿತಿ ಸದಸ್ಯ ರಮೇಶ್ ವಾಟಾಳ್ ಆಕ್ಷೇಪ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದ ಸಂವಿಧಾನದಲ್ಲಿ ಸ್ಥಳೀಯ ಸಂಸ್ಥೆಗಳ ಆಡಳಿತ ಸ್ಥಳೀಯ ಸರ್ಕಾರಗಳು ಎನ್ನುವ ಅಂಶ ಅಡಕವಾಗಿದೆ. ಆದರೆ ಸರ್ಕಾರಗಳು ಇವುಗಳನ್ನು ತಮ್ಮ ಕೈಗೊಂಬೆಯಾಗಿ ಮಾಡಿಕೊಳ್ಳುವ ದುರುದ್ದೇಶದಿಂದ ರಾಜ್ಯದಲ್ಲಿ ಬಿಬಿಎಂಪಿ, ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳಿಗೆ ನಿಗದಿತ ಅವಧಿಗೆ ಚುನಾವಣೆ ನಡೆಸದೆ ಶಾಸಕಾಂಗ ಸಭೆಯು ಮೀನಾಮೇಷ ಎಣಿಸಲಾಗುತ್ತಿದೆ. ಆದರೆ ದೇಶದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಅವಧಿಗೆ ಅನುಗುಣವಾಗಿ ಚುನಾವಣೆ ನಡೆಸಲಾಗುತ್ತಿದೆ. ಸ್ಥಳೀಯ ಸಂಸ್ಥೆಗಳನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ದುರುದ್ದೇಶವಾದರೂ ಏನು? ಅರ್ಕಲ್ಗೂಡು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ನಿಗದಿಪಡಿಸಿಲ್ಲ. ಹೀಗಾಗಿ ಚುನಾಯಿತ ಪ್ರತಿನಿಧಿಗಳು ಇದ್ದು ಇಲ್ಲದಂತಹ ಪರಿಸ್ಥಿತಿಗೆ ದೂಡಲಾಗಿದೆ. ನಮ್ಮನ್ನ ಆಯ್ಕೆ ಮಾಡಿದ ಮತದಾರರಿಗೂ ಮೋಸ ಮಾಡಿದಂತಾಗಿದೆ. ನಮ್ಮ ಹಕ್ಕುಗಳನ್ನು ಮೊಟಕುಗೊಳಿಸಿ ಶಾಸಕರ ಅಣತಿಯಂತೆ ಆಡಳಿತ ನಡೆಸುವ ದುಸ್ಥಿತಿ ಬಂದೊದಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ವಿಧಾನಸಭೆಗಳಿಗೆ ಹಾಗೂ ಲೋಕಸಭೆಗೆ ಅವಧಿಗೆ ಸರಿಯಾಗಿ ಚುನಾವಣೆಗಳು ನಡೆಯುವಂತೆ ಭಾರತ ಸಂವಿಧಾನದ ಸ್ಥಳೀಯ ಸಂಸ್ಥೆಗಳ ವಿಕೇಂದ್ರೀಕರಣದ ಚುನಾಯಿತ ಜನಪ್ರತಿನಿಧಿಗಳ ಆಡಳಿತಕ್ಕೆ ಶಾಸಕಾಂಗ ಸಭೆಯ ಸರ್ಕಾರಗಳು ಅವಕಾಶ ಮಾಡಿಕೊಡದೆ ಕಾಲಹರಣ ಮಾಡುತ್ತಲೇ ಸರ್ವಾಧಿಕಾರಿ ಧೋರಣೆಯಿಂದ ಅಧಿಕಾರಿಗಳನ್ನು ಕೈಗೊಂಬೆಯಾಗಿ ಮಾಡಿಕೊಂಡು ಭಾರತ ಸಂವಿಧಾನ ಆಶಯದ ವಿಕೇಂದ್ರೀಕರಣದ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡುತ್ತಿರುವ ಶಾಸಕಾಂಗ ಸಭೆಯ ಸರ್ಕಾರಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡುವ ಮೂಲಕ ಕಾನೂನು ತಿದ್ದುಪಡಿ ತರಬೇಕೆಂದು ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಧನಂಜಯ ವೈ ಚಂದ್ರಚೂಡ್ರವರಲ್ಲಿ ಹಾಗೂ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಸನ್ಮಾನ್ಯ ಶ್ರೀ ದ್ರೌಪದಿ ಮುರ್ಮುರವರಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯನಾಗಿ ದೂರು ಸಲ್ಲಿಸಿರುವುದು ಮಾಧ್ಯಮ ಮಿತ್ರರಾದ ತಮ್ಮ ಗಮನಕ್ಕೆ ತರುತ್ತಾ, ನಮ್ಮ ಉದಾಹರಣೆಗೆ ಬೆಂಗಳೂರು ಬಿಬಿಎಂಪಿ ಚುನಾವಣೆ ಕಳೆದ 4 ವರ್ಷ ಆಯಿತು. ಇದುವರೆಗೂ ಬೆಂಗಳೂರು ಬಿಬಿಎಂಪಿ ಚುನಾವಣೆ ಮಾಡುವ ಕಾಳಜಿ ಸರ್ಕಾರ ಕೈಗೊಂಡಿಲ್ಲ. ಸರ್ಕಾರಕ್ಕೆ ಅವಶ್ಯಕತೆಯೂ ಇಲ್ಲ. ಎಲ್ಲ ಸ್ಥಳೀಯ ಶಾಸಕರ ಅಣತಿಯೊಂದಿಗೆ ಅಧಿಕಾರಿಗಳು ಕೈಗೊಂಬೆಯಾಗಿ ಭಾರತ ಸಂವಿಧಾನ ಆಶಯಕ್ಕೆ ಧಕ್ಕೆ ಆಗ್ತಿದೆ. ಕರ್ನಾಟಕ ರಾಜ್ಯದ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಗೆ ಚುನಾವಣೆ ನಡೆದು 3 ವರ್ಷಗಳಾದರೂ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿಗೆ ಚುನಾವಣೆ ಮಾಡುವ ಗೋಜಿಗೂ ಸಹ ಸರ್ಕಾರಗಳು ಗಮನ ಹರಿಸುತ್ತಿಲ್ಲ.
ಕಾರಣ ಸರ್ಕಾರನೇ ಸ್ವ ಇಚ್ಛೆಯಿಂದ ಚುನಾಯಿತ ಪ್ರತಿನಿಧಿಗಳ ಜೊತೆಗೆ ನಾವೇ ಅಧಿಕಾರ ಮಾಡಬಹುದಲ್ಲ ಅಂತ ಸ್ಥಳೀಯ ಶಾಸಕರೇ ತೀರ್ಮಾನ ತಗೊಂಡು ಈ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತ್ ಚುನಾವಣೆಯನ್ನು ಮುಂದೂಡ್ಕೊಂಡೇ ಬರ್ತಾ ಇದ್ದಾರೆ. ಇದೇ ರೀತಿ ರಾಜ್ಯದ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ಗೆ ದಿನಾಂಕ 29/5/2019 5 ವರ್ಷ ಆಯ್ತು ಈ ಚುನಾವಣೆ ನಡೆದು. ಅದರಲ್ಲಿ 2 ವರ್ಷದ ಅವಧಿ ಮುಗಿದಿರೋದು 2 ವರ್ಷದ ಅವಧಿ. ಇನ್ನು 2 ವರ್ಷದ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷ ತರದ ಮೀಸಲಾತಿ ಪಟ್ಟಿ ಕೊಡೋದಕ್ಕೂ ಸರ್ಕಾರ ಮೀನಾಮೇಷ ಇಟ್ಕ ಬರ್ತಿದೆ. ಈ ನಿಟ್ಟಿನಲ್ಲಿ ಸರ್ಕಾರಿ ನೌಕರು ಸರ್ವಾಧಿಕಾರಿ ಧೋರಣೆಯಿಂದ ಶಾಸಕರ ಅಣತಿಯೊಂದಿಗೆ ಕೆಲಸ ಮಾಡಿಕೊಂಡ ಭಾರತ ಸಂವಿಧಾನ ವಿಕೇಂದ್ರೀಕರಣ ಆಡಳಿತಕ್ಕೆ ಮಹಾ ಧಕ್ಕೆಯಾಗುತ್ತಿರುವುದರಿಂದ ನಾನು ಜಿಲ್ಲೆಯ ಪ್ರತಿಷ್ಠಾ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಮತ್ತು ಎಡಿಫೈ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ ಇವರ ಸಹಯೋಗದೊಂದಿಗೆ ಮೇ 31ರಂದು ಬೃಹತ್ ಉದ್ಯೋಗ ಮೇಳವನ್ನು ಏರ್ಪಡಿಸಲಾಗಿದೆ. ಈ ಉದ್ಯೋಗ ಮೇಳದಲ್ಲಿ 10ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಪಾಲ್ಗೊಳ್ಳುತ್ತಿರುತ್ತವೆ. ಈ ಕಾಲೇಜಿನಲ್ಲಿ ಪ್ರತಿ ವರ್ಷವೂ ಉದ್ಯೋಗ ಮೇಳವನ್ನು ಏರ್ಪಡಿಸುತ್ತಿರುವುದು ವಿಶೇಷವಾಗಿದೆ. ಮೇಳವು ಸೆಂಟ್ರಲ್ ಕಾಮರ್ಸ್ ಪ್ರಥಮ ದರ್ಜೆ ಕಾಲೇಜು ಜಿಲ್ಲಾ ಕ್ರೀಡಾಂಗಣದ ಹಿಂಭಾಗ ಸಾಲ್ಗಾಮೆ ರಸ್ತೆ, ಹಾಸನ ಇಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ನಡೆಯಲಿದ್ದು, ಮೇಳದಲ್ಲಿ ಹಾಸನ ಜಿಲ್ಲೆಯಲ್ಲಿ ಅಂತಿಮ ವರ್ಷದ ಪದವಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು, ಪದವಿ ಮುಗಿಸಿರುವವರು ಹಾಗೂ ಉದ್ಯೋಗದ ಅವಶ್ಯಕತೆ ಇರುವ ಯಾವುದೇ ಪದವೀಧರರು ಪಾಲ್ಗೊಳ್ಳಬಹುದು. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅಥವಾ ಸ್ಥಳದಲ್ಲಿಯೇ ನೋಂದಣಿ ಮಾಡಿಕೊಳ್ಳಬಹುದು. ಯಾವುದೇ ನೋಂದಣಿ ಶುಲ್ಕ ಇರುವುದಿಲ್ಲ. ಉದ್ಯೋಗ ಬಯಸುವ ಎಲ್ಲರೂ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಪ್ರಾಂಶುಪಾಲರು ಮನವಿ ಮಾಡಿದರು. ನಮಸ್ತೆ, ನಾನು ಮಹೇಶ್, ಸೆಂಟ್ರಲ್ ಕಾಮರ್ಸ್ ಕಾಲೇಜಿನ ಸಂಸ್ಥಾಪಕ. ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಎಡಿಫೈ ಇನ್ಸ್ಟಿಟ್ಯೂಟ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು ಬೃಹತ್ ಉದ್ಯೋಗ ಮೇಳವನ್ನು ಏರ್ಪಡಿಸಿದ್ದೇವೆ. ಈ ಉದ್ಯೋಗ ಮೇಳ ಇದು ಪೂಲ್ ಕ್ಯಾಂಪಸ್ ಡ್ರೈವ್. ಈ ಒಂದು ಉದ್ಯೋಗ ಮೇಳದಲ್ಲಿ ಹಾಸನ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂತಹ ವಿವಿಧ ಕಾಲೇಜಿನ ಅಂತಿಮ ವರ್ಷದ ಪದವಿ ವಿದ್ಯಾರ್ಥಿಗಳು ಪಾಲ್ಗೊಳ್ಳಬಹುದು. ಹಾಗೆ ಪದವಿ ಮುಗಿಸಿರ್ತಕ್ಕಂತಹ ಉದ್ಯೋಗದ ಅವಶ್ಯಕತೆ ಇರತಕ್ಕಂತಹ ಯಾವುದೇ ಪದವೀಧರರು ಕೂಡ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು. ಉದ್ಯೋಗ ಮೇಳದ ದಿನಾಂಕ 31/5/2024 ಇದೇ ಶುಕ್ರವಾರ ನಾಡಿದ್ದು. ಉದ್ಯೋಗ ಮೇಳ ನಡೆಯಿರ್ತಕ್ಕಂತಹ ಸ್ಥಳ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು. ಹಾಗೂ ಈ ಉದ್ಯೋಗ ಮೇಳ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇರುತ್ತೆ. ಈ ಉದ್ಯೋಗ ಮೇಳಕ್ಕೆ ರಿಜಿಸ್ಟ್ರೇಷನನ್ನು ಆನ್ಲೈನ್ ಅಥವಾ ಆನ್ ಸ್ಪಾಟ್ ನೀವು ಮಾಡ್ಕೊಬಹುದು. ರಿಜಿಸ್ಟ್ರೇಷನ್ ಫೀಸ್ ಯಾವುದೂ ಇರಲ್ಲ. ಈ ಉದ್ಯೋಗ ಮೇಳದ ಒಂದು ಉದ್ದೇಶ ಹಾಸನ ಜಿಲ್ಲೆಯ ಪದವೀಧರರಿಗೆ ಒಂದು ಉದ್ಯೋಗ ಅವಕಾಶಗಳನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಈ ಉದ್ಯೋಗ ಮೇಳದಲ್ಲಿ 10ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸ್ತಾ ಇದ್ದಾವೆ. ದಯವಿಟ್ಟು ಯಾರಿಗೆ ಅವಶ್ಯಕತೆ ಇದೆ ಪ್ರತಿಯೊಬ್ಬರು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಈ ಒಂದು ಉತ್ತಮವಾದ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಅಂತ ನಾನು ಎಲ್ರಿಗೂ ಇನ್ವೈಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೊನೆಗೂ ಬೆಂಗಳೂರಿಗೆ ಬರಲು ವಿಮಾನ ಟಿಕೆಟ್ ಬುಕ್ ಮಾಡಿದ ಸಂಸದ ಪ್ರಜ್ವಲ್ ರೇವಣ್ಣ. ಸಂಸದ ಪ್ರಜ್ವಲ್ ನಿವಾಸದಿಂದ ಹಾಸಿಗೆ ಹೊದಿಕೆ ಕೊಂಡೊಯ್ದ ಎಸ್ಐಟಿ. ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅಶ್ಲೀಲ ವಿಡಿಯೋಗಳ ಪೆನ್ಡ್ರೈವ್ ಹಂಚಿಕೆ ಪ್ರಕರಣ ಸಂಬಂಧ ಹಾಸನ ಜಿಲ್ಲೆಯ ಇಬ್ಬರನ್ನ ಬಂಧಿಸಿದ ಎಸ್ಐಟಿ. ತಪಾಸಣೆ ವೇಳೆ ಕಾನೂನು ಪಾಲಿಸದ ಶಾಲಾ ವಾಹನ, ಆಟೋ, ಕಾರುಗಳ ಮೇಲೆ ಕ್ರಮ. ಆರ್ಟಿಒ ಅಧಿಕಾರಿ ಮಲ್ಲೇಶ್, ಶಾಲೆಗಳ ಮಾಲೀಕರಿಗೆ ಖಡಕ್ ಎಚ್ಚರಿಕೆ. ಗರ್ಭಕೊರಳ ಕ್ಯಾನ್ಸರ್ ಬಗ್ಗೆ ಮೇ 31ರಂದು ಜಾಥಾ ಮತ್ತು ಕಾರ್ಯಾಗಾರ. ಡಾಕ್ಟರ್ ಬಿಕೆ ಸೌಮ್ಯಮಣಿ ಹೇಳಿಕೆ. ಮತ್ತು ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಲು ಹಕ್ಕೊತ್ತಾಯಕ್ಕೆ ಬೆಂಬಲ ನೀಡುವಂತೆ ಹಿರಿಯ ಸಾಹಿತಿ ಹಾಗೂ ವಕೀಲೆ ಬಾನು ಮುಷ್ತಾಕ್ ಮನವಿ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.